ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ವರ್ಗದಲ್ಲಿ ಪ್ರಾಚೀನ ಕಾಲದಲ್ಲಿ ಭೌಗೋಳಿಕ ಜ್ಞಾನಕ್ಕೆ ಯಾವ ರೀತಿ ಪ್ರಾಚೀನ ಭೂಗೋಳ ಶಾಸ್ತ್ರಜ್ಞರು ತಮ್ಮ ಕೊಡುಗೆಗಳನ್ನು ನೀಡಿದರು ಅನ್ನೋದನ್ನು ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಅಲ್ಲಿ 3 ಅಂಶಗಳು ಬರ್ತವೆ. ಒಂದು ಗ್ರೀಕರು, 2 ರೋಮನ್ನರು ಮತ್ತು ಭಾರತೀಯರ ಕೊಡುಗೆಗಳು. ಪ್ರಾಚೀನ ಭೌಗೋಳಿಕ ಜ್ಞಾನದ ವಿಕಾಸಕ್ಕೆ ಗ್ರೀಕರ, ರೋಮನ್ನರ ಮತ್ತು ಭಾರತೀಯರ ಕೊಡುಗೆಗಳು ಏನೇನು ಅಂತೇಳಿ ಅದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಆಗ ನೀಡಿತ್ತು, ಒಟ್ಟಾರೆ ವಿವರಣೆಯನ್ನು. ಇಂದಿನ ವರ್ಗದಲ್ಲಿ ಒಂದೊಂದೇ ಅಂಶವನ್ನು ತೆಗೆದುಕೊಂಡು ನೋಡೋಣ. ಮೊದಲನೇದಾಗಿ, ಪ್ರಾಚೀನ ಕಾಲದಲ್ಲಿ ಭೂಗೋಳಶಾಸ್ತ್ರದ ಬೆಳವಣಿಗೆಗೆ ಗ್ರೀಕರ ಕೊಡುಗೆಗಳು ಏನು ಅನ್ನೋ ಬಗ್ಗೆ ಇಂದಿನ ವರ್ಗದಲ್ಲಿ ಚರ್ಚೆ ಮಾಡೋಣ. ಹಾಗಾದರೆ ಗ್ರೀಕರು ಪ್ರಾಚೀನ ಭೂಗೋಳಶಾಸ್ತ್ರದ ಬೆಳವಣಿಗೆಗೆ ಯಾವ ರೀತಿ ಕಾರಣೀಭೂತರಾದರು ಅಂತೇಳಿ. ಗ್ರೀಕರು ಎಲ್ಲ ಶಾಖೆಗಳ ಸಂಸ್ಥಾಪಕರೇ. ಕೇವಲ ಭೂಗೋಳಶಾಸ್ತ್ರ ಒಂದೇ ಅಲ್ಲ, ನಾವು ರಾಜ್ಯಶಾಸ್ತ್ರ ತೆಗೆದುಕೊಳ್ಬಹುದು, ಇತಿಹಾಸ ತೆಗೆದುಕೊಳ್ಬಹುದು, ಸಮಾಜಶಾಸ್ತ್ರ ತೆಗೆದುಕೊಳ್ಬಹುದು. ಯಾವುದೇ ಒಂದು ವಿಷಯವನ್ನು ನಾವು ನೋಡಿದಾಗ ಮೊದಲಿಗೆ ಪ್ರಾರಂಭವಾಗುವುದೇ ಆಯಾ ವಿಷಯಗಳ ಪದಗಳು ಹೆಂಗೆ ಹುಟ್ಟುಕೊಂಡು ಅಂತೇಳಿ ನಾವು ನೋಡೋದಾದ್ರೆ ಇಂಟ್ರೊಡಕ್ಷನ್ ಪಾಠದೊಳಗೆ ಅವೆಲ್ಲ ಗ್ರೀಕ್ ಭಾಷೆಯಿಂದ ಬಂದಿವೆ, ಗ್ರೀಕ್ ಪದಗಳಿಂದ ಉತ್ಪತ್ತಿಯಾಗಿವೆ, ಗ್ರೀಕ್ ಭಾಷೆಗೆ ಸೇರಿವೆ ಅಂತ ಹೇಳ್ತೇವೆ. ಅದೇ ಮುಂದೆ ಇಂಗ್ಲಿಷ್ ಭಾಷೆಗೆ ಹೀಗೆ ಪರಿವರ್ತನೆ ಆಯಿತು ಅಂತ ಹೇಳ್ತೇವೆ. ಹಾಗಾದರೆ ಭೂಗೋಳಶಾಸ್ತ್ರ ಮಾತ್ರವಲ್ಲದೆ ಎಲ್ಲ ವಿಷಯಗಳನ್ನು ಗ್ರೀಕರು ಅಭಿವೃದ್ಧಿಪಡಿಸಲಿಕ್ಕೆ ಪ್ರಾರಂಭಿಸಿದವರು. ಆ ಗ್ರೀಕರಿಗಿಂತಲೂ ಮೊದಲಿಗೆ ಕೆಲವೊಂದು ಜನಾಂಗ ಇತ್ತು. ಉದಾಹರಣೆಗೆ ಚಾಲ್ಡಿಯನ್ನರಂತೆ ಬರ್ತಾರೆ, ಸುಮೇರಿಯನ್ನರಂತೆ ಬರ್ತಾರೆ. ಆದರೆ ಅವರ ಅವಧಿಯೊಳಗೆ ಯಾವುದೇ ಮಾಹಿತಿಗಳು ಸಿಗೋದಿಲ್ಲ. ನಮಗೆ ನಿಖರವಾದ ಮಾಹಿತಿ ಸಿಗೋದು ಗ್ರೀಕರ ಅವಧಿಯಿಂದ. ಹಾಗಾಗಿ ಪ್ರಾಚೀನ ಭೂಗೋಳಶಾಸ್ತ್ರದ ಅಭಿವೃದ್ಧಿಗೆ ಗ್ರೀಕರ ಕೊಡುಗೆಗಳು ಏನು ಅನ್ನೋದನ್ನು ಇಂದು ನೋಡೋಣ. ಆಗಲೇ ಹೇಳಿದಂತೆ ಇವರು ಎಲ್ಲ ಶಾಖೆಗಳ ಸಂಸ್ಥಾಪಕರು. ಅದೇ ರೀತಿ ಭೂಗೋಳಶಾಸ್ತ್ರವನ್ನು ತೆಗೆದುಕೊಂಡಾಗ ಜಿಯೋಗ್ರಾಫಿಯ ಭೂಗೋಳಶಾಸ್ತ್ರ ಅನ್ನುವಂಥ ಪದವನ್ನು ಬಳಕೆ ಮಾಡಿದವರೇ ಪ್ರಥಮ ಬಾರಿಗೆ ಈ ಗ್ರೀಕರು. ಅಷ್ಟು ಮೇಲೆ ನಾವು ತಿಳ್ಕೋಬೇಕು ಗ್ರೀಕರ ಕೊಡುಗೆ ಭೂಗೋಳಶಾಸ್ತ್ರದ ಪ್ರಗತಿಗೆ ಎಷ್ಟಿದೆ, ಅದು ಎಂಥದ್ದು ಅಂತೇಳಿ. ಹಾಗಾದರೆ ಎರೆಟೋಸ್ತನಸ್ ಅನ್ನುವಂತಹ ಗ್ರೀಕ್ ತತ್ವಜ್ಞಾನಿ ಪ್ರಪ್ರಥಮ ಬಾರಿಗೆ ಭೂಗೋಳಶಾಸ್ತ್ರ ಅನ್ನುವಂಥ ಪದವನ್ನು ಜಿಯೋ ಮತ್ತು ಗ್ರಾಫಿ ಅಂತ ಹೇಳ್ತೀವಲ್ಲ, ಆ ಪದಗಳನ್ನು ಪ್ರಥಮ ಬಾರಿಗೆ ಬಳಕೆ ಮಾಡಿದಂತಹ ವಿದ್ವಾಂಸರಾಗಿದ್ದಾರೆ. ಹಾಗಾಗಿ ಗ್ರೀಕರ ಕೊಡುಗೆ ಭೂಗೋಳಶಾಸ್ತ್ರದ ಪ್ರಗತಿಯಲ್ಲಿ ಅಪರಿಮಿತವಾಗಿದೆ ಅಂತ ಹೇಳ್ತೇವೆ ನಾವು. ಸಾಕಷ್ಟು ಗ್ರೀಕ್ ತತ್ವಜ್ಞಾನಿಗಳು ಭೂಗೋಳಶಾಸ್ತ್ರದ ಅಭಿವೃದ್ಧಿಗೆ ಕಾರಣೀಭೂತರಾದರು. ಆ ಒಂದು ಅವಧಿಯಲ್ಲಿ ಭೌಗೋಳಿಕ ಜ್ಞಾನದ ಸಂಗ್ರಹ, ಭೌಗೋಳಿಕ ಜ್ಞಾನದ ಪ್ರಸರಣ ಅತ್ಯಂತ ಗರಿಷ್ಠ ಮಟ್ಟದಲ್ಲಿ ಇತ್ತು. ಹಾಗಾಗಿ ಆ ಅವಧಿಯನ್ನು ಗ್ರೀಸಿನ ಸ್ವರ್ಣಯುಗ ಅಂತ ಕರೀತೇವೆ. ಹಾಗಾದರೆ ಅವರ ಅವಧಿಯನ್ನು ನೋಡಿದರೆ ಕ್ರಿಸ್ತಪೂರ್ವ 8ರಿಂದ ಕ್ರಿಸ್ತಪೂರ್ವ 5ನೇ ಶತಮಾನದವರೆಗಿನ ಅವಧಿ ಗ್ರೀಕರ ಅವಧಿಯಾಗಿದೆ. ಈ ಅವಧಿಯಲ್ಲಿ ಗ್ರೀಕರು ಸಾಕಷ್ಟು ಪ್ರಮಾಣದಲ್ಲಿ ಭೌಗೋಳಿಕ ಜ್ಞಾನ ಸಂಪಾದನೆಗೂ ಮತ್ತು ಭೌಗೋಳಿಕ ಜ್ಞಾನದ ಪ್ರಸಾರಕ್ಕೂ ಕಾರಣೀಭೂತರಾದರು. ಗ್ರೀಕರು ಭೂಗೋಳಶಾಸ್ತ್ರವನ್ನು 3 ಬಗೆಯಾಗಿ ಅಭಿವೃದ್ಧಿಯನ್ನು ಪಡಿಸಿದರು. ಒಂದು ಅನ್ವೇಷಣೆ, ಎರಡನೇದು ನಕ್ಷಾರಚನೆ ಮತ್ತು ಪರಿಕಲ್ಪನೆ. ಇವರು ಮೂಲತಃ ಸ್ವಭಾವತಃ ಅನ್ವೇಷಣಾಕಾರರು, ತತ್ವಜ್ಞಾನಿಗಳು, ತಾರ್ಕಿಕ ಮನೋಭಾವನೆಯನ್ನು ಹೊಂದಿದವರು, ವಿಮರ್ಶಾತ್ಮಕ ಮತ್ತು ವಿಚಾರಾತ್ಮಕ ಗುಣವನ್ನು ಹೊಂದಿದವರು ಹಾಗೂ ವಿಶಾಲಾತ್ಮಕ ಮನೋಭಾವನೆಯನ್ನು ಹೊಂದಿದವರು. ತಮ್ಮ ವಿಚಾರಗಳನ್ನು ಎಲ್ಲರ ಜೊತೆ ಹಂಚಿಕೊಳ್ಳುವಂಥ ಒಂದು ವಿಶಾಲ ಮನೋಭಾವನೆಯನ್ನು ಹೊಂದಿದ್ದರು. ಯಾವುದೇ ಒಂದು ವಿಷಯದ ಬಗ್ಗೆ ತರ್ಕವನ್ನು ಮಾಡುವಂಥ ಸಾಮರ್ಥ್ಯ ಇವರಲ್ಲಿ ಇತ್ತು. ಆಮೇಲೆ ಇವರು ತತ್ವಜ್ಞಾನಿಗಳು ಸಹ ಆಗಿದ್ದರು. ಹಾಗಾಗಿ ಭೂಗೋಳಶಾಸ್ತ್ರದ ಪ್ರಗತಿಯಲ್ಲಿ ಇವರ ಕೊಡುಗೆ ಅಪರಿಮಿತವಾಗಿದೆ ಅಂತೇಳಿ ಹೇಳಲಾಗ್ತದೆ. ಪ್ರಧಾನವಾಗಿ ಗ್ರೀಕರು ಗಣಿತ
ಭೂಗೋಳಶಾಸ್ತ್ರ ಮತ್ತು ಪ್ರಾಕೃತಿಕ ಭೂಗೋಳಶಾಸ್ತ್ರ ಈ ಎರಡು ಶಾಖೆಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸಿದರು. ಇತ್ತೀಚೆಗೆ ಆಧುನಿಕ ಕಾಲದಿಂದ ಇತ್ತೀಚೆಗೆ ಬಂದಾಗ ಯುರೋಪಿಯನ್ನರ ಪ್ರಬುದ್ಧಮಾನದಿಂದಾಗಿ ಮಾನವ ಭೂಗೋಳಶಾಸ್ತ್ರ ಪ್ರಗತಿ ಹೊಂದಿತು. ಆದರೆ ಗ್ರೀಕರ ಅವಧಿಯಲ್ಲಿ ಮಾನವಿಕ ಅಂಶಗಳಿಗೆ ಅಷ್ಟೊಂದು ಮಹತ್ವ ಇರ್ತಿರಲಿಲ್ಲ. ಏಕೆಂದರೆ ಅಂದು ಪರಿಸರವೇ ಪ್ರಾಧಾನ್ಯತೆಯನ್ನು ಪಡೆದಿತ್ತು. ಪರಿಸರದ ವಿರುದ್ಧ ಹೋರಾಟ ಮಾಡುವಂತಹ ಮಾನವನ ಸಾಮರ್ಥ್ಯ ಇನ್ನೂ ಅಷ್ಟೊಂದು ಪ್ರಗತಿ ಹೊಂದಿರಲಿಲ್ಲ. ಹಾಗಾಗಿ ಅಂದು ಪ್ರಾಕೃತಿಕ ಭೂಗೋಳಶಾಸ್ತ್ರವೇ ಹೆಚ್ಚು ಹೆಚ್ಚು ಅಭಿವೃದ್ಧಿ ಹೊಂದಿದೆ ಅಂತೇಳಿ ಹೇಳ್ಬೋದು. ಹಾಗಾದರೆ ಗಣಿತ ಭೂಗೋಳಶಾಸ್ತ್ರ ಹಾಗೂ ಪ್ರಾಕೃತಿಕ ಭೂಗೋಳಶಾಸ್ತ್ರಗಳು ಗ್ರೀಕರ ಅವಧಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳವಣಿಗೆಯನ್ನು ಹೊಂದಿದವು. ಗ್ರೀಕರು ತಮ್ಮ ಸುತ್ತಮುತ್ತಲು ಇರುವಂತಹ ಪರಿಸರವನ್ನು ವೀಕ್ಷಣೆ ಮಾಡ್ತಿದ್ರು. ಸೂಕ್ಷ್ಮವಾಗಿ ಅವುಗಳನ್ನು ವೀಕ್ಷಣೆ ಮಾಡಿ ಅವಲೋಕನೆ ಮಾಡಿ ಅವುಗಳ ಬಗ್ಗೆ ತಮಗೆ ತಿಳಿದಂತಹ ಅಂಶಗಳನ್ನು ದಾಖಲೆ ಮಾಡ್ತಾ ಇದ್ದರು. ತಮ್ಮದೇ ಆದ ಶೈಲಿಯಲ್ಲಿ ಅವುಗಳನ್ನು ದಾಖಲಿಸ್ತಾ ಇದ್ದರು. ಜೊತೆಗೆ ಇವರು ತಮಗಿಂತಲೂ ಮೊದಲಿದ್ದಂತಹ ಚಾಲ್ಡಿಯನ್ನರು, ಅಸ್ಸೀರಿಯನ್ನರು ಮತ್ತು ಈಜಿಪ್ತಿಯನ್ನರು ಅವರಿಂದ ಅನೇಕ ಜ್ಞಾನವನ್ನು ಸಹಿತ ಇವರು ಪಡ್ಕೊಂಡರು. ಯಾಕಂದ್ರೆ ಆಗಲೇ ಹೇಳಿದ್ವೇನು, ಇವರು ವಿಶಾಲ ಮನೋಭಾವನೆಯನ್ನು ಹೊಂದಿದವರು, ವಿಚಾರಾತ್ಮಕ ಗುಣವನ್ನು ಹೊಂದಿದವರು ಅಂತೇಳಿ. ಹಾಗಾಗಿ ಇವರು ತಮಗಿಂತ ಮೊದಲಿದ್ದಂತಹ ಜನರಿಂದ ಸಾಕಷ್ಟು ಭೌಗೋಳಿಕ ಜ್ಞಾನವನ್ನ ಸಂಪಾದನೆಯನ್ನ ಮಾಡಿಕೊಂಡರು. ಆ ಕಾರಣದಿಂದಾಗಿ ಭೂಗೋಳಶಾಸ್ತ್ರದಲ್ಲಿ ರೇಖಾಗಣಿತ ಮತ್ತು ಗಣಿತದ ಕಲ್ಪನೆಗಳನ್ನು ಇವರು ಅಳವಡಿಸಿಕೊಂಡರು. ಅವರು ಆಗನೇ ಅದೇ ಅವಧಿಯಲ್ಲಿಯೇ ಭೂಮಿಯ ಗಾತ್ರ, ಭೂಮಿಯ ವಿಸ್ತಾರ, ಆಮೇಲೆ ನಕ್ಷಾರಚನೆ, ಅಕ್ಷಾಂಶ, ರೇಖಾಂಶ ಮೊದಲಾದವುಗಳ ಬಗ್ಗೆ ಪ್ರಯತ್ನವನ್ನು ಮಾಡಿದರು. ಹಾಗಾದ್ರೆ ಅವುಗೆಲ್ಲವುಗಳಿಗೆ ಲೆಕ್ಕ ಮಾಡುವಂಥ ಒಂದು ಅವಶ್ಯಕತೆ ಉಂಟಾಗ್ತಿತ್ತು. ಆಮೇಲೆ ಗಾತ್ರ, ಆಕಾರ ಇವನ್ನು ನೋಡಿದಾಗಲೇ ರೇಖಾಗಣಿತದ ಸಹಾಯ ಸಹಿತ ಬೇಕಾಗ್ತಿತ್ತು. ಹಾಗಾಗಿ ಗ್ರೀಕರು ಭೌಗೋಳಿಕ ಜ್ಞಾನದ ಅಭಿವೃದ್ಧಿಯೊಳಗ ರೇಖಾಗಣಿತ ಮತ್ತು ಗಣಿತದ ಕಲ್ಪನೆಗಳನ್ನು ಅಳವಡಿಸಿಕೊಂಡಿದ್ದರು. ಅಂದು ಗ್ರೀಕರ ಭೌಗೋಳಿಕ ಜ್ಞಾನವು ಗ್ರೀಸ್ ಸುತ್ತಮುತ್ತಲಿನ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿತ್ತು. ಕಾರಣ ಈಗಿನಂತೆ ಸಾರಿಗೆ ಸಂಪರ್ಕ ಜಾಲಗಳಿರ್ತಿರಲಿಲ್ಲ, ಯಾವುದೇ ಒಂದು ಕಮ್ಯುನಿಕೇಶನ್ ಮಾಧ್ಯಮಗಳು ಅಂದು ಇರ್ತಿದ್ದಿಲ್ಲ. ಹಾಗಾಗಿ ಅವರು ಗ್ರೀಸ್ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಕ್ಕೆ ಮಾತ್ರ ತಮ್ಮ ಜ್ಞಾನವನ್ನು ಸೀಮಿತಗೊಳಿಸಿದ್ದರು. ಆ ಗ್ರೀಸ್ ದೇಶದ ಆಚೆಗಿನ ಜ್ಞಾನ ಇವರಿಗೆ ಇರಲಿಲ್ಲ. ಹಾಗಾಗಿ ನಿಖರವಾದ ಮಾಹಿತಿಗಳು ಅವರಲ್ಲಿ ಕಾಣಲಿಲ್ಲ. ಕಾರಣ ಈ ಅವಧಿಯೊಳಗ ಭೌಗೋಳಿಕ ಜ್ಞಾನವನ್ನು ನೋಡಿದಾಗ ಇಲ್ಲಿ ಊಹೆಗಳು, ಕಲ್ಪನೆಗಳು ಮತ್ತು ಕಥೆಗಳು ಕಂಡು ಬರ್ತವೆ. ಅಂದ್ರೆ ಇವರ ಜ್ಞಾನವು ಊಹೆಗಳ ರೂಪದಲ್ಲಿ ಇರ್ತಿತ್ತು, ಆಮೇಲೆ ಕಥೆಗಳ ರೂಪದಲ್ಲಿ ಇರ್ತಿತ್ತು ಮತ್ತು ಕಲ್ಪನೆಗಳ ರೂಪದಲ್ಲಿ ಇರ್ತಿತ್ತು. ಕಾರಣ ಅಷ್ಟೊಂದು ವೈಜ್ಞಾನಿಕ ಪ್ರಗತಿ ಆಗ ಇದ್ದಿದ್ದಿಲ್ಲ. ಹಾಗಾಗಿ ಇಂತಹ ಒಂದು ಜ್ಞಾನವನ್ನು ಅವರು ಹೊಂದಿದ್ದರು. ಗ್ರೀಕ್ ಸಾಮ್ರಾಜ್ಯವು ಭೌಗೋಳಿಕ ಅಧ್ಯಯನದ ವಿಕಾಸಕ್ಕೆ ಸಾಕಷ್ಟು ಪೂರಕವಾಗಿತ್ತು. ಯಾಕೆ ಅಂತಂದ್ರೆ ಆ ಗ್ರೀಕ್ ಸಾಮ್ರಾಜ್ಯವು ಹೊಂದಿರುವಂತಹ ಭೌಗೋಳಿಕ ಲಕ್ಷಣ ಅತ್ಯಂತ ವೈವಿಧ್ಯಮಯವಾಗಿತ್ತು. ಅಲ್ಲಿರುವಂತಹ ಬೆಟ್ಟಗುಡ್ಡಗಳು, ಅಲ್ಲಿ ಕಂಡು ಬರುವಂತಹ ಜ್ವಾಲಾಮುಖಿ ಭೂಕಂಪಗಳು, ಆಮೇಲೆ ಅಲ್ಲಿ ಉನ್ನತ ಶಿಖರಗಳು, ಚಳಿಗಾಲದಲ್ಲಿ ಹಿಮಾವೃತವಾಗಿರುವಂತಹ ಪರಿಸ್ಥಿತಿ, ಆಮೇಲೆ ಸ್ವಚ್ಛವಾದಂತಹ ಒಂದು ಆಕಾಶ, ಬೆಟ್ಟಗುಡ್ಡಗಳಲ್ಲಿ ವೈವಿಧ್ಯಮಯವಾಗಿರುವಂತಹ ಪರಿಸರ, ವಾಯುಗುಣ, ಆಮೇಲೆ ಬಿಸಿ ನೀರಿನ ಚಿಲುಮೆಗಳು, ಈ ಎಲ್ಲ ಅಂಶಗಳು ಆ ಗ್ರೀಸ್ ಪ್ರದೇಶ ಮತ್ತು ಸುತ್ತಮುತ್ತಲು ಕೇಂದ್ರೀಕೃತವಾಗಿದ್ದವು. ಹಾಗಾಗಿ ಆ ಗ್ರೀಕ್ ಪ್ರದೇಶವು ಸಾಕಷ್ಟು ಭೌಗೋಳಿಕವಾಗಿ ವೈವಿಧ್ಯಮಯವಾಗಿತ್ತು. ಆ ಒಂದು ವೈವಿಧ್ಯಮಯ ಪರಿಸರವು ಈ ಜನರ ಜ್ಞಾನ ಸಂಪಾದನೆಗೆ ಪ್ರಮುಖ ಕಾರಣವಾಯಿತು. ಅಂದ್ರೆ ಇವರು ಆ ಒಂದು ವೈವಿಧ್ಯತೆಯ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಇದ್ದರು. ತಮಗೆ ತಿಳಿದಂತ ಜ್ಞಾನವನ್ನು ದಾಖಲೆಯ ರೂಪದಲ್ಲಿ ಇಡ್ತಾ ಇದ್ದರು. ಈಗ ಸಾಮಾನ್ಯವಾಗಿ ವೈವಿಧ್ಯತೆ ಇದ್ದಾಗ ಮಾತ್ರ ಯಾವುದೇ ಒಂದು ವಿಷಯವನ್ನು ನಾವು ಅಧ್ಯಯನ ಮಾಡುವಂತ ಅವಶ್ಯಕತೆ ಬರ್ತದೆ. ಏಕರೂಪತೆ, ಸಾಮ್ಯತೆ ಇತ್ತಪ್ಪ ಅಂತಂದ್ರೆ ಅಧ್ಯಯನ ಅಷ್ಟೊಂದು ವಿಶಾಲವಾಗಿ ಆಗೋದಿಲ್ಲ. ಹಾಗಾದ್ರೆ ಈ ಪ್ರದೇಶ ಸಾಕಷ್ಟು ವೈವಿಧ್ಯಮಯ ಭೌಗೋಳಿಕ ಲಕ್ಷಣವನ್ನು ಹೊಂದಿತ್ತು. ಅದು ಇವರ ಅಧ್ಯಯನಕ್ಕೆ ಅತ್ಯಂತ ಸ್ಫೂರ್ತಿದಾಯಕವಾಗಿತ್ತು. ಹಾಗಾಗಿ ಇವರು ಅನ್ವೇಷಣೆಯನ್ನು ಮಾಡುವುದರ ಮೂಲಕ, ತಾವು ನೋಡಿದ ಪ್ರದೇಶಗಳನ್ನ ನಕ್ಷೆಗಳನ್ನು ರಚನೆ ಮಾಡುವುದರ ಮೂಲಕ ಮತ್ತು ಅಲ್ಲಿರುವಂತಹ ಪರಿಸರದ ಬಗ್ಗೆ, ಆಗುಹೋಗುಗಳ ಬಗ್ಗೆ ಪರಿಕಲ್ಪನೆಯನ್ನು ಹೊಂದುವ ಮೂಲಕ ಭೂಗೋಳ ಶಾಸ್ತ್ರವನ್ನ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನ ಪಡಿಸಿದರು. ಜೊತೆಗೆ ಈ ಪ್ರದೇಶದಲ್ಲಿ ಉಗಮ ಹೊಂದುವಂತಹ ನದಿಗಳು ಸಮುದ್ರವನ್ನು ಸೇರುವಲ್ಲಿ ಅಳಿವೆಗಳನ್ನು ನಿರ್ಮಾಣ ಮಾಡಿದ್ದವು. ಅಲ್ಲಿ ಬಂದರುಗಳ ಅಭಿವೃದ್ಧಿಗೆ ಆ ಒಂದು ವಾತಾವರಣ ಪೂರಕವಾಗಿತ್ತು. ಹಾಗಾಗಿ
ಅನೇಕ ಬಂದರುಗಳು ಸಹಿತ ಇಲ್ಲಿ ಆ ಅವಧಿಯೊಳಗ ಅಭಿವೃದ್ಧಿ ಹೊಂದಿದ್ದವು. ಆ ಬಂದರುಗಳ ಅಭಿವೃದ್ಧಿಯ ಒಂದು ಪ್ರತಿಫಲವಾಗಿ ಗ್ರೀಕರು ತಮ್ಮ ಸುತ್ತಮುತ್ತಲಿನ ದ್ವೀಪ ಪ್ರದೇಶಗಳು ಮತ್ತು ಸುತ್ತಲಿನ ರಾಷ್ಟ್ರಗಳ ಜೊತೆಗೆ ಅಂದು ವ್ಯಾಪಾರ ಸಂಪರ್ಕವನ್ನು ಸಹಿತ ಅವರು ಹೊಂದಿದ್ದರು. ಆ ವ್ಯಾಪಾರದ ಅಭಿವೃದ್ಧಿಯೊಂದಿಗೆ ಭೌಗೋಳಿಕ ಜ್ಞಾನವು ಸಹಿತ ಅಭಿವೃದ್ಧಿಯನ್ನು ಹೊಂದಿತ್ತು. ವ್ಯಾಪಾರಕ್ಕಾಗಿ ಅವರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋದಾಗ ತಮ್ಮ ಪ್ರದೇಶ ಆ ಪ್ರದೇಶದಲ್ಲಿ ಕಂಡು ಬರುವಂತಹ ಒಂದು ವೈವಿಧ್ಯಮಯ ಅಂಶಗಳನ್ನು ಗಮನಿಸಿ ಅದರ ಬಗ್ಗೆ ಕಲ್ಪನೆ ಮಾಡ್ತಾ, ಅವುಗಳ ಬಗ್ಗೆ ಊಹೆಯನ್ನು ಮಾಡ್ತಾ, ಅವುಗಳ ಕಥೆಗಳ ರೂಪದಲ್ಲಿ ತಮ್ಮ ಜ್ಞಾನವನ್ನು ಸಂಗ್ರಹವನ್ನ ಮಾಡ್ತಾ ಇದ್ದರು. ಹಾಗಾಗಿ ಆ ಬಂದರುಗಳು ಸಹಿತ ಭೌಗೋಳಿಕ ಜ್ಞಾನದ ಅಭಿವೃದ್ಧಿಗೆ ಪೂರಕವಾಗಿದ್ದವು. ಈ ಎಲ್ಲ ಅಂಶಗಳ ಪ್ರತಿಫಲವಾಗಿ ಗ್ರೀಕರು ಅಂದು ಪ್ರಾಕೃತಿಕ ಭೂಗೋಳ ಶಾಸ್ತ್ರವನ್ನ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸಿದರು. ಹಾಗಾದ್ರೆ ಆ ಪ್ರಾಕೃತಿಕ ಭೂಗೋಳ ಶಾಸ್ತ್ರದ ಶಾಖೆಗಳಾಗಿರುವಂತಹ ಜಿಯಾಮಾರ್ಫಾಲಜಿ ಭೂಸ್ವರೂಪ ರಚನಾಶಾಸ್ತ್ರ, ಕ್ಲೈಮಟಾಲಜಿ ಅಂದ್ರೆ ವಾಯುಗುಣ ಶಾಸ್ತ್ರ, ನೆಕ್ಸ್ಟ್ ಓಷಿನೋಗ್ರಫಿ ಸಾಗರ ಶಾಸ್ತ್ರ, ಈ ಮೂರು ಪ್ರಾಕೃತಿಕ ಭೂಗೋಳ ಶಾಸ್ತ್ರದ ವಿಭಾಗಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಅದ್ಭುತ ರೀತಿಯೊಳಗ ಪ್ರಗತಿಪಡಿಸಲಿಕ್ಕೆ ಗ್ರೀಕರು ಕಾರಣೀಭೂತರಾದರು. ಇನ್ನು ಇದೇ ಗ್ರೀಕರು ಕ್ರಿಸ್ತಪೂರ್ವ 6 ಮತ್ತು 5ನೇ ಶತಮಾನಗಳ ಅವಧಿಯಲ್ಲಿ ಮೆಡಿಟರೇನಿಯನ್ ಸಮುದ್ರ ಮತ್ತು ಕಪ್ಪು ಸಮುದ್ರಗಳ ಸುತ್ತಲಿನ ಪ್ರದೇಶಗಳಲ್ಲಿ ತಮ್ಮ ವಸಾಹತುಗಳನ್ನು ಸ್ಥಾಪನೆಯನ್ನು ಮಾಡಿದರು. ಬ್ರಿಟಿಷರು ಬಂದು ನಮ್ಮಲ್ಲಿ ಹೇಗೆ ವಸಾಹತು ಸ್ಥಾಪನೆ ಮಾಡಿದ್ದರು ಅದೇ ರೀತಿ ಗ್ರೀಕರು ಕ್ರಿಸ್ತಪೂರ್ವ 6 ಮತ್ತು 5ನೇ ಶತಮಾನಗಳ ಅವಧಿಯೊಳಗ ಮೆಡಿಟರೇನಿಯನ್ ಸಿ ಅಂಡ್ ಬ್ಲ್ಯಾಕ್ ಸಿ, ಮೆಡಿಟರೇನಿಯನ್ ಮತ್ತು ಕಪ್ಪು ಸಮುದ್ರಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತಮ್ಮ ವಸಾಹತುಗಳನ್ನು ಸ್ಥಾಪನೆಯನ್ನ ಮಾಡಿದರು. ಜೊತೆಗೆ 5ನೇ ಶತಮಾನದಲ್ಲಿ ಅತ್ಯಂತ ಆಯಕಟ್ಟಿನ ಸ್ಥಳವಾಗಿರುವಂತಹ ಮಿಲೆಟಸ್ ಅನ್ನುವಂತಹ ಒಂದು ಪ್ರದೇಶವನ್ನ ಇವರು ಭೌಗೋಳಿಕ ವಿಚಾರಗಳ ಪ್ರಧಾನ ಕೇಂದ್ರವನ್ನಾಗಿ ನಿರ್ಮಿಸಿದರು. ಅದು ಭೌಗೋಳಿಕ ಜ್ಞಾನದ ಅಭಿವೃದ್ಧಿಗೆ ಪ್ರಮುಖ ಕಾರಣವಾಗಿ ಬಿಟ್ಟಿತು. ಆಗ ಹನ್ನೋ ಮತ್ತು ಅಲೆಕ್ಸಾಂಡರ್ ಚಕ್ರವರ್ತಿಗಳು ಲಿಬಿಯಾ ಮತ್ತು ಪೂರ್ವ ದಿಕ್ಕಿನ ದಂಡಯಾತ್ರೆಗಳನ್ನ ಅವರು ಕೈಗೊಂಡರು. ಆಗ ಆ ದೂರದ ಪ್ರದೇಶಗಳ ಬಗೆಗಿನ ನೈಜ ಮಾಹಿತಿಗಳು ದೊರೆಯಲಿಕ್ಕೆ ಪ್ರಾರಂಭಿಸಿದವು. ಹನ್ನೋ ಮತ್ತು ಅಲೆಕ್ಸಾಂಡರ್ ಚಕ್ರವರ್ತಿಗಳು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುವ ಸಲುವಾಗಿ ದಂಡಯಾತ್ರೆಗಳನ್ನು ಕೈಗೊಂಡಾಗ ಈ ತತ್ವಜ್ಞಾನಿಗಳು ಭೂಗೋಳ ಶಾಸ್ತ್ರಜ್ಞರು ಆ ಪ್ರದೇಶಕ್ಕೆ ಹೋದಾಗ ಅವರಿಗೆ ಮತ್ತಷ್ಟು ಜ್ಞಾನದ ಪರಿಧಿಯು ವಿಶಾಲವಾಗ್ತಾ ಹೋಯಿತು. ಅಂದ್ರೆ ಆ ಪ್ರದೇಶದ ವಿಶಾಲತೆ ಹೆಂಗೆ ಹೆಚ್ಚಿಗೆ ಆಯ್ಕೊಂತ ಹೋಯಿತು, ಈ ಭೌಗೋಳಿಕ ಜ್ಞಾನ ಅವುಗಳ ಪರಿಕಲ್ಪನೆಯು ಸಹಿತ ಅಧಿಕವಾಗ್ತಾ ಹೋಯಿತು. ಮುಂದೆ ಅಲೆಕ್ಸಾಂಡರ್ ಮಹಾಶಯರು ಅಲೆಕ್ಸಾಂಡ್ರಿಯಾದಲ್ಲಿ ಗ್ರಂಥಾಲಯವನ್ನು ಸ್ಥಾಪನೆಯನ್ನು ಮಾಡಿದರು. ಅಲೆಕ್ಸಾಂಡ್ರಿಯಾ ಜಗತ್ಪ್ರಸಿದ್ಧವಾಗಿರುವಂತಹ ಗ್ರಂಥಾಲಯವನ್ನ ಅಂದು ಸ್ಥಾಪನೆ ಮಾಡಲಾಯಿತು. ಅದೇ ಗ್ರಂಥಾಲಯವು ಗ್ರೀಕರ ಜ್ಞಾನದಾಹವನ್ನು ತೀರಿಸುವಂತಹ ಒಂದು ಚಿಲುಮೆಯಾಗಿ, ಒಂದು ಮಹಾನ್ ಕೇಂದ್ರವಾಗಿ, ಭೌಗೋಳಿಕ ಜ್ಞಾನದ ಸಂಗ್ರಹ ಕೇಂದ್ರವಾಗಿ ಪರಿಣಮಿಸಿಬಿಡಿತು. ಆಗ ಅಲ್ಲಿ ಭೂಗೋಳ ಶಾಸ್ತ್ರದ ಜನಕ ಅಂತ ಕರಿತೇವೆ, ಫಾದರ್ ಆಫ್ ಜಿಯೋಗ್ರಫಿ ಯಾರು, ಎರಾಟೋಸ್ಥೆನಸ್ ಜೊತೆಗೆ ಹಿಪ್ಪಾರ್ಕಸ್ ಅವರು ಇದೇ ಒಂದು ಅಲೆಕ್ಸಾಂಡ್ರಿಯಾ ಗ್ರಂಥಾಲಯದಲ್ಲಿ ಅಥವಾ ವಾಚನಾಲಯದಲ್ಲಿ ಕುಳಿತು ಪೃಥ್ವಿಯ ಆಕಾರ, ಪೃಥ್ವಿಯ ಗಾತ್ರ ಮತ್ತು ಆ ಪೃಥ್ವಿಯ ಸುತ್ತಳತೆಯ ಬಗ್ಗೆ ವೈಜ್ಞಾನಿಕ ರೀತಿಯಲ್ಲಿ ಅಧ್ಯಯನವನ್ನ ಕೈಗೊಂಡರು. ಹಾಗಾಗಿ ಆ ಒಂದು ವಾಚನಾಲಯ ಅಥವಾ ಅಲೆಕ್ಸಾಂಡ್ರಿಯಾ ಗ್ರಂಥಾಲಯವು ಭೌಗೋಳಿಕ ಜ್ಞಾನದ ವಿಕಾಸದಲ್ಲಿ ತನ್ನದೇ ಆದಂತಹ ಒಂದು ಛಾಪನ್ನ ಮೂಡಿಸಿತು. ಅದು ಒಂದು ಕೀರ್ತಿ ಆ ಒಂದು ಅಲೆಕ್ಸಾಂಡರ್ ಮಹಾಶಯರಿಗೆ ಸಲ್ಲುತ್ತದೆ. ಅದರಿಂದ ಭೂಗೋಳ ಶಾಸ್ತ್ರ ಬೆಳವಣಿಗೆಗೆ ಅದು ಪೂರಕವಾಯಿತು. ಮುಂದೆ ಗ್ರೀಕ್ ಕವಿ ಹೋಮರ್ ಅನ್ನೋರ ಹೆಸರು ಕೇಳ್ತೀರಿ. ಹೋಮರ್ ಅವರು ಒಡಿಸ್ಸಿ ಮತ್ತು ಇಲಿಯಡ್ ಮಹಾಕಾವ್ಯಗಳನ್ನ ಮತ್ತು ಇತಿಹಾಸಕಾರರಾಗಿರುವಂತಹ ಹೆರೋಡೋಟಸ್ ಅವರು ಬರಹಗಳು ಇವುಗಳು ಭೌಗೋಳಿಕ ವಿವರಣೆಗೆ ಮತ್ತಷ್ಟು ಪುಷ್ಟಿಯನ್ನ ನೀಡಿದವು. ಅಂದ್ರೆ ಭೂಗೋಳ ಶಾಸ್ತ್ರವು ಆ ಒಡಿಸ್ಸಿ ಮತ್ತು ಇಲಿಯಡ್ ಕೃತಿಗಳು, ಮಹಾಕಾವ್ಯಗಳು ಹಾಗೂ ಹೆರೋಡೋಟಸ್ ಅವರ ಐತಿಹಾಸಿಕ ಬರವಣಿಗೆಗಳಿಂದಲೂ ಸಹಿತ ಅನೇಕ ಭೌಗೋಳಿಕ ಅಂಶಗಳನ್ನ ಕಲೆ ಹಾಕಿ ಭೌಗೋಳಿಕ ವಿವರಣೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದರು. ಹೆರೋಡೋಟಸ್ ಅವರು ಈಜಿಪ್ಟಿನ ಜನರ ಜೀವನ ವಿಧಾನ ಮತ್ತು ಧರ್ಮಗಳನ್ನು ಕುರಿತು ಅಧ್ಯಯನವನ್ನ ಮಾಡಿದರು. ಈಜಿಪ್ಟಿನ ಜನರ ಜೀವನ ವಿಧಾನ ಹೇಗಿದೆ, ಅಲ್ಲಿರುವಂತಹ ಪರಿಸರ ಯಾವ ರೀತಿ ಇದೆ, ಪರಿಸರ ಯಾವ ರೀತಿ ಪ್ರಭಾವವನ್ನು ಬೀರುತ್ತದೆ, ಆಮೇಲೆ ಅಲ್ಲಿರುವಂತಹ ಧರ್ಮ, ಆ ಧರ್ಮವು ಆ ಪ್ರದೇಶದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ, ಈ ಎಲ್ಲ ಅಂಶಗಳನ್ನ ಕುರಿತು ಹೆರೋಡೋಟಸ್ ಅಧ್ಯಯನವನ್ನ ಮಾಡಿದರು. ಮುಂದೆ ಗ್ರೀಕ್ ತತ್ವಜ್ಞಾನಿಗಳಲ್ಲಿ ಒಬ್ಬರಾದ ಥೇಲ್ಸ್ ಅವರು ರೇಖಾಗಣಿತದ ಪ್ರಮೇಯಗಳನ್ನ ವಿವರಣೆಯನ್ನು ಮಾಡಿದರು. ಥಿಯರೀಸ್ ಅಂತ ಬರ್ತಾವೆ ಈಗೆಲ್ಲ ಪ್ರಮೇಯಗಳು ಅಂತೇಳಿ, ಅವುಗಳನ್ನು ಅಂದೇ ಥೇಲ್ಸ್ ಅವರು ಸಾಕಷ್ಟು ಪ್ರಮಾಣದಲ್ಲಿ ವಿವರಣೆಯನ್ನ ನೀಡಿದರು. ಅನಾಕ್ಸಿಮ್ಯಾಂಡರ್ ಅನ್ನುವಂತಹ ಗ್ರೀಕ್ ತತ್ವಜ್ಞಾನಿಯು ನಕ್ಷೆಯನ್ನ ರಚಿಸಿದ.
ಸುತ್ತಾಡಿದ ಪ್ರದೇಶಗಳನ್ನು ನೋಡಿ ಅದರ ಒಂದು ನಕ್ಷೆ, ಅದು ಸಂಪೂರ್ಣ ಈಗಿನ ವೈಜ್ಞಾನಿಕ ಅಲ್ಲದೇ ಇರಬಹುದು, ಆದರೆ ನಕ್ಷೆಗಳನ್ನ ಬಿಡಿಸಬೇಕು ಅಥವಾ ನಕ್ಷೆಗಳನ್ನ ಅಭಿವೃದ್ಧಿಪಡಿಸಬೇಕು ಅನ್ನುವ ಹಂತಕ್ಕೆ ಅದು ಜನರಲ್ಲಿ ಆಸಕ್ತಿಯನ್ನು ಮೂಡಿಸಲಿಕ್ಕೆ ಕಾರಣೀಭೂತವಾಗಿ ಪರಿಣಮಿಸಿತು. ಮುಂದೆ ಹಿಕೆಟಿಯಸ್ ಅನ್ನುವಂಥ ಮತ್ತೊಬ್ಬ ವ್ಯಕ್ತಿ ತೀರ ಪ್ರದೇಶಗಳ ಬಗ್ಗೆ ಅಧ್ಯಯನ ಮಾಡಿ, ಕರಾವಳಿ ಪ್ರದೇಶಗಳು, ಕೋಸ್ಟಲ್ ಏರಿಯಾ ಅಂತಿವೆ, ಆ ತೀರ ಪ್ರದೇಶಗಳನ್ನು ಕುರಿತು ವಿವರಣೆಯನ್ನ ಮಾಡಿದರು. ಇನ್ನು ಹಿಪ್ಪಾರ್ಕಸ್ ಅವರು ನಕ್ಷೆಗಳನ್ನು ಪರಿಷ್ಕರಿಸಿದರು. ಅಂದ್ರೆ ಮೊದಲಿದ್ದಂಥ ನಕ್ಷೆಗಳನ್ನ ಅವುಗಳ ನ್ಯೂನತೆಗಳು ಇತ್ತಪ್ಪ ಅಂತಂದ್ರೆ ಸರಿಪಡಿಸುವಂತ ಒಂದು ಮಹಾನ್ ಪ್ರಯತ್ನವನ್ನು ಸಹಿತ ಅವರು ಮಾಡಿದರು. ಆಗ ಸ್ಟೀರಿಯೋಗ್ರಫಿಕ್ ಮತ್ತು ಆರ್ಥೋಗ್ರಫಿಕ್ ಪ್ರಕ್ಷೇಪಗಳನ್ನ ನಿರೂಪಿಸಿದರು. ನಿಮ್ಗೆ ಪ್ರಾಕ್ಟಿಕಲ್ಗಳು ಬರುತ್ತಾ ಫಿಫ್ತ್ ಸೆಮ್ದೊಳಗ ಪ್ರೊಜೆಕ್ಷನ್ಸ್ ಅಂತೇಳಿ, ಅಲ್ಲಿ ಆರ್ಥೋಗ್ರಫಿಕ್ ಮತ್ತು ಸ್ಟೀರಿಯೋಗ್ರಫಿಕ್ ಪ್ರಕ್ಷೇಪಗಳು ಅಂದ್ರೆ ಪೃಥ್ವಿಯ ಮೇಲಿನ ಒಂದೊಂದು ಪ್ರದೇಶವನ್ನು ನಾವು ನಕ್ಷೆ ರಚನೆ ಮಾಡಬೇಕಪ್ಪ ಅಂತಂದ್ರೆ ಅದು ಅಷ್ಟೊಂದು ಸಾಮಾನ್ಯ ವಿಷಯ ಅಲ್ಲ. ಆ ನಕ್ಷೆಗೆ ನಿಖರವಾದಂಥ ಒಂದು ಸ್ಕೇಲ್ ಬೇಕಾಗುತ್ತೆ, ಪ್ರಮಾಣ ಬೇಕಾಗುತ್ತೆ. ಫಸ್ಟ್ ಸೆಮ್ಗಳಿಗೆ ಪ್ರಮಾಣ ಅಂತ ಬಂದಿರ್ತಾವೆ. ಯಾವುದೇ ಒಂದು ನಕ್ಷೆ ನಾವು ರಚನೆ ಮಾಡಬೇಕಪ್ಪ ಅಂದ್ರೆ ಅದೊಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಇರಬೇಕಾಗುತ್ತೆ. ಆದರೆ ಭೂಮಿಯು ಚಪ್ಪಟೆಯಾಗಿಲ್ಲ, ಗೋಲಾಕಾರವಾಗಿದೆ. ಹಾಗಾದ್ರೆ ನಾವು ಒಂದು ಸ್ಕೇಲ್ ತಗೊಂಡು ಒಂದು 4 ಲೈನ್ ಎಳೆದು ಅಲ್ಲಿ ಮ್ಯಾಪ್ ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಪ್ರದೇಶಗಳು ಗೋಲಾಕಾರವಾಗಿರುವುದರಿಂದ ಭೂಮಿಯು ಅಲ್ಲಿ ಅವುಗಳ ಮೇಲ್ಭಾಗದ ಆ ಗಾತ್ರ ಚಿಕ್ಕದಾಗಿರುತ್ತೆ, ನಡುವೆ ಅಗಲವಾಗಿರುತ್ತೆ, ಮತ್ತೆ ಕೆಳ ಚಿಕ್ಕದು, ಈ ರೀತಿ ಬರ್ತಾ ಇರ್ತಾವ. ನಾವು ಫ್ಲಾಟ್ ಚೌಕಾಕಾರ ತೆಗಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವುಗಳನ್ನ ಈ ಪ್ರಕ್ಷೇಪಗಳ ಮೂಲಕ ಒಂದೊಂದು ಪ್ರದೇಶದ ವಿಶಿಷ್ಟ ನಕ್ಷೆಗಳನ್ನು ತಯಾರು ಮಾಡಬೇಕಾಗ್ತದೆ. ಅಂತಹ ನಕ್ಷೆಗಳನ್ನ ಆ ಕ್ರಿಸ್ತ ಪೂರ್ವ ಕಾಲದಲ್ಲಿಯೇ, ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿಯೇ ಹಿಪ್ಪಾರ್ಕಸ್ ಅವರು ಆ ಪ್ರಕ್ಷೇಪಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಾರೆ. ಅಲ್ಲದೆ ಗ್ರೀಕರು ಭೂಮಿಯ ಗೋಳಾಕಾರದ ಕಲ್ಪನೆಯನ್ನು ಸಹಿತ ಹೊಂದಿದ್ದರು. ಇಂದು ಭೂಮಿ ಗೋಳಾಕಾರವಾಗಿದೆ ಅಂತ ಹೇಳ್ತೇವೆ. ಒಂದು ಅವಧಿಯೊಳಗೆ ಭೂಮಿಯು ಚಪ್ಪಟೆಯಾಗಿದೆ ಅಂತ ಸಹಿತ ವಾದ ಮಾಡಿದಂಥ ವ್ಯಕ್ತಿಗಳನ್ನು ನಾವು ಕಾಣ್ತೇವೆ. ಆದರೆ ವಾಸ್ತವಿಕವಾಗಿ ಭೂಮಿ ಗೋಲಾಕಾರವಾಗಿದೆ. ಈಗ ನಾವು ಅದನ್ನ ಪತ್ತೆ ಮಾಡಲಿಕ್ಕೆ ಅಥವಾ ಆಕಾರವನ್ನು ನೋಡಲಿಕ್ಕೆ ಸಾಕಷ್ಟು ವೈಜ್ಞಾನಿಕ ಉಪಕರಣಗಳು ನಮ್ಗೆ ಕಂಡು ಬರ್ತವೆ. ವಿಮಾನ ತಗೊಂಡು ನಾವು ಮೇಲೆ ಹೋಗ್ಬಿಟ್ಟಪ್ಪ ಅಂದ್ರೆ ಕೆಳಗೆ ಏನಕ್ಕೆ ಎಲ್ಲ ಯಾವ ಆಕಾರತೆ ಕಾಣ್ತದೆ, ಆದ್ರೆ ಅವಾಗ ಯಾವೂ ಇರ್ತಿರ್ಲಿಲ್ಲ. ಅಂತಹ ಒಂದು ಅವಧಿಯಲ್ಲಿಯೇ ಗ್ರೀಕರು ಭೂಮಿಯ ಗೋಳಾಕಾರದ ಕಲ್ಪನೆಯನ್ನು ಮಾಡಿದರು. ಅಂದ್ರೆ ಭೂಮಿಯು ಗೋಳಾಕಾರವಾಗಿದೆ ಅನ್ನುವಂತಹ ಒಂದು ವಿವರಣೆಯನ್ನ ಗ್ರೀಕರು ಅಂದೇ ನೀಡಿದರು. ಜೊತೆಗೆ ಅವರು ಹೀಲಿಯೋಸೆಂಟ್ರಿಕ್ ಥಿಯರಿ, ಸೂರ್ಯ ಕೇಂದ್ರವಾದವನ್ನು ಪ್ರತಿಪಾದನೆ ಮಾಡಿದರು. ಸೂರ್ಯ ಕೇಂದ್ರವಾದ ಅಂತಂದ್ರೆ ಸೌರಮಂಡಲಕ್ಕೆ ಸೂರ್ಯನೇ ಕೇಂದ್ರ ಬಿದ್ದು ಗ್ರಹಗಳು ಮತ್ತು ಉಪಗ್ರಹಗಳು ಸೂರ್ಯನ ಸುತ್ತಲೂ ಪ್ರದಕ್ಷಿಣೆ ಹಾಕ್ತವೆ ಅನ್ನುವಂಥ ಒಂದು ಸೂರ್ಯ ಕೇಂದ್ರವಾದವನ್ನ ಗ್ರೀಕರು ಪ್ರತಿಪಾದನೆಯನ್ನ ಮಾಡಿದ್ದಾರೆ. ತರುವಾಯ ಏನಾಯ್ತು, ಕೆಲವೊಂದು ಜನರು ಧಾರ್ಮಿಕ ಕಲ್ಪನೆಯನ್ನ ಜನರ ಮೇಲೆ ಹೇರಿ ಅವರು ಸೂರ್ಯ ಕೇಂದ್ರವಾದಕ್ಕೆ ಬದಲಾಗಿ ಭೂ ಕೇಂದ್ರವಾದವನ್ನು ಪ್ರತಿಪಾದನೆ ಮಾಡಿದ ಅಂಶವನ್ನ ನಾವು ಐತಿಹಾಸಿಕ ಅಂಶಗಳಲ್ಲಿ ನೋಡ್ತೇವೆ. ಅಂದ್ರೆ ಏನು, ಸೂರ್ಯ ಕೇಂದ್ರದಲ್ಲಿ ಇಲ್ಲ, ಭೂಮಿ ಕೇಂದ್ರದಲ್ಲಿದೆ ಅಂತ ಹೇಳಲ್ಲ, ಅವೈಜ್ಞಾನಿಕವಾದಂಥವು. ಹಾಗಾದ್ರೆ ನಾವು ಗ್ರೀಕರ ಒಂದು ಕಲ್ಪನೆಯನ್ನು ನೋಡಿದರೆ, ಗ್ರೀಕರು ಅದೇ ಕ್ರಿಸ್ತ ಪೂರ್ವ 3ರಿಂದ 8ರಿಂದ 5ನೇ ಶತಮಾನದ ಅವಧಿಯಲ್ಲಿಯೇ ಭೂಮಿಯು ಗೋಲಾಕಾರವಾಗಿದೆ, ಸೂರ್ಯನು ಕೇಂದ್ರ ಬಿಂದುವಾಗಿದ್ದಾನೆ ಅನ್ನುವಂಥ ವಾದವನ್ನ ಗ್ರೀಕರು ಅಂದೇ ಒಂದು ಅವೈಜ್ಞಾನಿಕ ದಿನಗಳಲ್ಲಿನೇ ಅವರು ಪ್ರತಿಪಾದನೆಯನ್ನು ಮಾಡಿದ್ದರು. ಹಾಗಾದ್ರೆ ಆ ಗ್ರೀಕ್ ತತ್ವಜ್ಞಾನಿಗಳು ಎಷ್ಟು ಜಾಣರಾಗಿದ್ದರು, ಅವರ ಭೌಗೋಳಿಕ ಕಲ್ಪನೆ ಎಷ್ಟು ಉನ್ನತ ಮಟ್ಟದಲ್ಲಿತ್ತು, ಅವರ ಪರಿಕಲ್ಪನೆಗಳು ಎಷ್ಟು ಒಂದು ಉತ್ತಮವಾಗಿದ್ದವು ಅನ್ನಲಿಕ್ಕೆ ಇದೊಂದು ಉದಾಹರಣೆಯಾಗಿದೆ. ಇನ್ನು ಅನೇಕ ಗ್ರೀಕ್ ತತ್ವಜ್ಞಾನಿಗಳು, ಕವಿತೆಗಾರರು, ಗಣಿತಶಾಸ್ತ್ರಜ್ಞರು, ಭೂಗೋಳಶಾಸ್ತ್ರಜ್ಞರು, ಇವರೆಲ್ಲ ಭೂಗೋಳಶಾಸ್ತ್ರದ ಬೆಳವಣಿಗೆಯಲ್ಲಿ ಸಾಕಷ್ಟು ತಮ್ಮದೇ ಆಗಿರೋ ಕೊಡುಗೆಗಳನ್ನು ನೀಡಿದ್ದಾರೆ. ಅಂತಹ ಒಂದು ಕೆಲವು ವ್ಯಕ್ತಿಗಳನ್ನು ನೋಡಿದಾಗ ಎರಾಟೋಸ್ಥೆನಸ್ ಆಗಲೇ ಹೇಳಿದಂತೆ ಮತ್ತು ಹಿಂದೆ ಆಗಲೇ ನಿಮ್ಗೆ ಹೇಳಿದಂತೆಯೇ ಭೂಗೋಳಶಾಸ್ತ್ರ ಅನ್ನುವಂಥ ಪದ ಬಂದದ್ದೇ ಎರಾಟೋಸ್ಥೆನಸ್ ಅವರಿಂದ. ಹಾಗಾದ್ರೆ ಅವರು ಕೇವಲ ಭೂಗೋಳಶಾಸ್ತ್ರಜ್ಞರು ಮಾತ್ರ ಅಲ್ಲ, ಅವರೊಬ್ಬ ಗ್ರೀಕ್ ತತ್ವಜ್ಞಾನಿ ಹೌದು, ಅವರೊಬ್ಬರು ಕವಿತೆಗಾರರು, ಅವರ ಗಣಿತಶಾಸ್ತ್ರಜ್ಞರು ಹಾಗೂ ಭೂಗೋಳಶಾಸ್ತ್ರಜ್ಞರು. ಹಾಗಾದ್ರೆ ಅವರಿಗೆ ತಾತ್ವಿಕ, ಆಮೇಲೆ ಕವಿತೆ, ಗಣಿತ ಇವು ಎಲ್ಲವುಗಳ ಜ್ಞಾನ ಇತ್ತು. ಆ ಎಲ್ಲವುಗಳ ಜ್ಞಾನದ ಮೂಲಕ ಭೂಗೋಳಶಾಸ್ತ್ರವನ್ನ ಅವರು ಅಭಿವೃದ್ಧಿಪಡಿಸುವಲ್ಲಿ ತಮ್ಮದೇ ಆದಂತಹ ಒಂದು ಮಹತ್ವವನ್ನು ಹೊಂದಿದ್ದಾರೆ. ಹಾಗಾದ್ರೆ ಭೂಮಿಯ ವಿವರಣೆ ಎಂಬುದು ಇದರ ಅರ್ಥ ಅನ್ನೋದನ್ನ ಅದೇ ಅವಧಿಯಲ್ಲಿ ಅವರು ಹೇಳಿದರು. ಭೂಗೋಳಶಾಸ್ತ್ರ, ಜಿಯೋಗ್ರಫಿ ಅಂತೇಳಿ ಅದನ್ನು ಇಂದಿಗೂ ಸಹಿತ ಅದೇ ಒಂದು ವಾಕ್ಯವನ್ನು ನಾವು ಸರಳ ಭಾಷೆಯಲ್ಲಿ ನೀಡುತ್ತೇವೆ. ಹಾಗಾಗಿ ಗ್ರೀಕರು ಯಾವುದೇ ಒಂದು ವಿಷಯ ತೆಗೆದುಕೊಂಡು ಸಹಿತ ಪ್ರಥಮ ಹಂತದಲ್ಲಿ ನಿಲ್ಲುವಂತಹ ಒಂದು ಮಹಾನ್ ವ್ಯಕ್ತಿಗಳಾಗಿದ್ದಾರೆ. ಹಾಗಾಗಿ ಅವರನ್ನ ಎಲ್ಲಾ
ಉಪಶಾಖೆಗಳ ಸಂಸ್ಥಾಪಕರು ಅಂತೇಳಿ ನಾವು ಕರೀತೇವೆ. ಹಾಗಾದರೆ ಒಟ್ಟಾರೆ ಈ ಎಲ್ಲ ಅಂಶಗಳನ್ನು ನೋಡಲಾಗಿ ಗ್ರೀಕರ ಭೌಗೋಳಿಕ ಜ್ಞಾನವು ಪ್ರಾಕೃತಿಕ ಸ್ವರೂಪಗಳಿಗೆ ಹೆಚ್ಚಿನ ಮಹತ್ವ ನೀಡಿತ್ತು. ಆಗಲೇ ಹೇಳಿದ್ರೆ ವೈಜ್ಞಾನಿಕತೆ ಅಭಿವೃದ್ಧಿ ಹೊಂದಿದ್ದಿಲ್ಲ, ಮಾನವನ ಬುದ್ಧಿಮಟ್ಟ ಅಷ್ಟು ಇನ್ನೂ ಬೆಳೆದಿಲ್ಲ. ಹಾಗಾಗಿ ಪ್ರಕೃತಿಯೇ ಅಂದು ಪ್ರಧಾನವಾಗಿತ್ತು. ಹಾಗಾಗಿ ಆ ಪ್ರಾಕೃತಿಕ ಸ್ವರೂಪಗಳಿಗೆ ಹೆಚ್ಚು ಮಹತ್ವವನ್ನು ನೀಡಿ ಪ್ರಾಕೃತಿಕ ಭೂಗೋಳ ಶಾಸ್ತ್ರದ ವಿವರಣೆಯನ್ನ ಗ್ರೀಕರು ಅತ್ಯಧಿಕ ಪ್ರಮಾಣದಲ್ಲಿ ಪ್ರಾರಂಭವನ್ನು ಮಾಡಿದರು. ಅದು ಏನೇ ಇದ್ರೂ ಸಹಿತ ಆದಿ ಕಾಲದಿಂದಲೂ ತನ್ನ ತಾಯಿ ನೆಲದ ಬಗ್ಗೆ ಮಾನವನು ಹೊಂದಿದ್ದಂಥ ಕುತೂಹಲಕ್ಕೆ ಗ್ರೀಕರ ಜ್ಞಾನವು ಒಂದು ಸ್ಪಷ್ಟ ರೂಪವನ್ನ ನೀಡಿದೆ. ಅದೇ ಒಂದು ನಾವು ಬುನಾದಿ ತಳಹದಿಯನ್ನಾಗಿಟ್ಟುಕೊಂಡು ಹಂತ ಹಂತವಾಗಿ ಬೆಳವಣಿಗೆ ಬಂದಿದ್ದನ್ನು ನಾವು ಕಾಣ್ತೇವೆ. ಹಾಗಾದ್ರೆ ಭದ್ರ ಬುನಾದಿಯನ್ನು ಹಾಕಿದವರೇ ಗ್ರೀಕರು ಅಂತ ಹೇಳ್ತೇವೆ. ಇದು ಒಟ್ಟಾರೆ ಗ್ರೀಕರು ಪ್ರಾಚೀನ ಕಾಲದ ಭೂಗೋಳ ಶಾಸ್ತ್ರಕ್ಕೆ ನೀಡಿದಂಥ ಒಂದು ಮಹಾನ್ ಕೊಡುಗೆಗಳಾಗಿವೆ. ಇನ್ನು ಅವುಗಳಲ್ಲಿ ಕೆಲವೊಂದು ಗ್ರೀಕ್ ಭೂಗೋಳ ಶಾಸ್ತ್ರಜ್ಞರು ಬರ್ತಾರೆ. ಅವರು ಏನೇನು ಕಲ್ಪನೆ ಅಥವಾ ಏನೇನು ಭೂಗೋಳ ಶಾಸ್ತ್ರಕ್ಕೆ ಅಭಿವೃದ್ಧಿಯನ್ನು ನೀಡಿದರು ಅನ್ನೋದನ್ನ ಒಂದೊಂದನ್ನಾಗಿ ನಾವು ನೋಡೋಣ. ಇಲ್ಲಿ ಪ್ರಮುಖ ಭೂಗೋಳ ಶಾಸ್ತ್ರಜ್ಞರು ಆ ಅವಧಿಯಲ್ಲಿ ಭೂಗೋಳ ಶಾಸ್ತ್ರಕ್ಕೆ ಸಾಕಷ್ಟು ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದಂತಹ ಗ್ರೀಕ್ ಭೂಗೋಳ ಶಾಸ್ತ್ರಜ್ಞರನ್ನ ನಾವು ನೋಡೋಣ. ಒಂದನೇದಾಗಿ ಹೋಮರ್ ಒಬ್ಬ ಮಹಾನ್ ಕವಿಯಾಗಿದ್ದರು. ಅಂತಂದ್ರೆ ಈಗ ನಾವು ತಿಳ್ಕೊಂತೇವೆ ಕವಿಗಳಂತಂದ್ರೆ ಕವಿತೆಗಳನ್ನು ಬರೆಯೋದು, ಆಮೇಲೆ ಸೌಂದರ್ಯ, ಆಮೇಲೆ ನಿಸರ್ಗ ಇವುಗಳನ್ನ ವರ್ಣನೆ ಮಾಡುವುದು ಮಾತ್ರ ತಿಳ್ಕೊಂತೇವೆ. ಆದರೆ ಗ್ರೀಕರ ಅವಧಿಯಲ್ಲಿರುವಂಥ ಕವಿಗಳು ಕೇವಲ ಅವರು ಸಾಹಿತ್ಯ, ಸಂಸ್ಕೃತಿ ಇವುಗಳಿಗೆ ಮಾತ್ರ ಜ್ಞಾನ ಸೀಮಿತ ಆಗಿರ್ತಿರ್ಲಿಲ್ಲ. ಒಬ್ಬ ಕವಿ ಅಂತಂದ್ರೆ ಅಂದಿನ ದಿನದೊಳಗ ಗ್ರೀಕರು ಆಯ್ತು, ರೋಮನ್ನರು ಆಯ್ತು, ಅರಬ್ಬರ ಅವಧಿಯೊಳಗ ಆ ಕವಿಗಳಂತಂದ್ರೆ ಅವರು ಮಹಾನ್ ಕಲಾಕಾರರಾಗಿರ್ತಿದ್ದರು. ಅವರಿಗೆ ಸರ್ವತೋಮುಖವಾದ ಜ್ಞಾನ ಇರ್ತಿತ್ತು. ಅದು ತಾರ್ಕಿಕ ಇರಬಹುದು, ಭೌಗೋಳಿಕ ಇರಬಹುದು, ಸಾಮಾಜಿಕ ಇರಬಹುದು, ಐತಿಹಾಸಿಕ ಇರಬಹುದು, ಪರಿಸರಾತ್ಮಕ ಇರಬಹುದು, ಆಮೇಲೆ ಲಿಟ್ರೇಚರ್ ಸಾಹಿತ್ಯಿಕ ಇರಬಹುದು, ಎಲ್ಲ ಒಂದು ಜ್ಞಾನವನ್ನು ಹೊಂದಿರ್ತಿದ್ದರು. ಅಂತ ಒಂದು ಮಹಾನ್ ಕವಿಗಳಲ್ಲಿ ಹೋಮರ್ ಒಬ್ಬರು. ಈ ಗ್ರೀಕ್ ಮಹಾನ್ ಕವಿಯಾಗಿರುವಂತಹ ಹೋಮರ್ ತಮ್ಮ ಇಲಿಯಡ್ ಮತ್ತು ಓಡಿಸಿ ಅನ್ನುವಂತಹ ಮಹಾಕಾವ್ಯಗಳಲ್ಲಿ ವಿವಿಧ ಪ್ರದೇಶಗಳು ಮತ್ತು ಮಾನವ ವರ್ಗಗಳನ್ನು ಅಂದು ವರ್ಣನೆ ಮಾಡಿದ್ದಾರೆ. ಗ್ರೀಕ್ ಪ್ರದೇಶದಲ್ಲಿರುವಂತಹ ವಿವಿಧ ಪ್ರದೇಶಗಳ ವರ್ಣನೆ ಮತ್ತು ಅಲ್ಲಿರುವಂತಹ ಮಾನವ ಸಮುದಾಯದ ವರ್ಣನೆಯನ್ನ ಅವರು ಮಾಡಿದ್ದಾರೆ. ಇಲ್ಲಿ ಪ್ರದೇಶಗಳು, ಒಂದು ಪ್ರದೇಶ ಮತ್ತು ಮಾನವ ಇಬ್ಬರ ನಡುವೆ ಸಂಬಂಧ ಕಂಡು ಬರ್ತದೆ. ಆಂತರಿಕ ಪರಸ್ಪರ ಅನ್ಯೋನ್ಯತೆ ಸಂಬಂಧ ಕಂಡು ಬರ್ತದೆ. ಅಂತಹ ಒಂದು ಮಾನವ ಮತ್ತು ಪರಿಸರದ ನಡುವಿನ ಸಂಬಂಧವನ್ನು ಕುರಿತಾದಂತಹ ಅನೇಕ ಅಂಶಗಳನ್ನ ಇವರ ಮಹಾನ್ ಕಾವ್ಯಗಳಲ್ಲಿ ನಾವು ನೋಡ್ತೇವೆ. ಇವರು ಐತಿಹಾಸಿಕ ಭೂಗೋಳ ಶಾಸ್ತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡುವಂತಹ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಈ ಇಲಿಯಡ್ ಮತ್ತು ಓಡಿಸಿ ಕೃತಿಗಳಲ್ಲಿ ಐತಿಹಾಸಿಕ ಭೂಗೋಳ ಶಾಸ್ತ್ರದ ವಿವರಣೆ ನಮಗೆ ಸಿಗುತ್ತದೆ. ಐತಿಹಾಸಿಕ ಅಂಶಗಳು ಅಂದ್ರೆ ಚಾರಿತ್ರಿಕ ಅಂಶಗಳು, ಭೌಗೋಳಿಕ ಜ್ಞಾನದ ಇತಿಹಾಸ ಯಾವ ರೀತಿ ಬೆಳವಣಿಗೆ ಹೊಂದ್ಕೊಂತ ಬಂತು ಅನ್ನುವಂಥ ಒಂದು ಮಾಹಿತಿ ಇವರಲ್ಲಿ ಈ ಒಂದು ಕೃತಿಗಳಲ್ಲಿ, ಮಹಾನ್ ಕಾವ್ಯಗಳಲ್ಲಿ ನಮಗೆ ಸಿಗುತ್ತದೆ. ಅಂದು ಭೂಮಿಯು ವೃತ್ತಾಕಾರದಲ್ಲಿದ್ದು ಆ ಭೂಮಿಯ ಸುತ್ತಲೂ ಸಾಗರಗಳು ಕಂಡು ಬರ್ತವೆ. ಆಕಾಶವು ಕಮಾನಿನಂತೆ ಬಾಗಿದೆ, ಅದು ಎತ್ತರವಾದ ಕಂಬಗಳ ಮೇಲೆ ನಿಂತಿದೆ. ಸೂರ್ಯನು ಸಾಗರದಿಂದ ಉದಯಿಸಿ ಮತ್ತೆ ಪುನಃ ಸಾಗರದಲ್ಲಿ ಹೋಗಿ ಅಂತ್ಯಗೊಳ್ತಾನೆ, ಮುಳುಗ್ತಾನೆ ಅನ್ನುವಂತಹ ಒಂದು ವಿವರಣೆಯನ್ನ ಇವರ ಮಹಾನ್ ಕಾವ್ಯಗಳಲ್ಲಿ ಕಾಣ್ತೇವೆ. ಹಾಗಾದ್ರೆ ಇಂದಿಗೂ ಸಹಿತ ನಾವು ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂತ ಹೇಳ್ತೇವೆ. ವಾಸ್ತವಿಕವಾಗಿ ಅಲ್ಲಿ ಮುಳುಗೋದು, ಏಳೋದು ಏನು ಇರೋದಿಲ್ಲ. ಆದ್ರೆ ನಮ್ಮ ಏನ್ ಕಲ್ಪನೆ ಇದೆ, ಈ ಕಲ್ಪನೆಯನ್ನ ಹೋಮರ್ ಅದೇ ಅವಧಿಯಲ್ಲಿ ಮಾಡಿದ್ದರು. ಅಂದ್ರೆ ಸೂರ್ಯನ ಬಗ್ಗೆ ಅವರಿಗೆ ಜ್ಞಾನ ಇತ್ತು. ಸೂರ್ಯೋದಯ, ಸೂರ್ಯಾಸ್ತ ಅಂದ್ರೆ ಹಗಲು ರಾತ್ರಿ ಇವುಗಳ ಬಗ್ಗೆ ಪರಿಕಲ್ಪನೆ ಇತ್ತು. ಹಾಗಾಗಿ ಕೇವಲ ಅವರ ಕಾವ್ಯಗಳಂತಂದ್ರೆ ಒಂದು ವಿವರಣೆ ಮಾಡೋದು ಮಾತ್ರವಲ್ಲ, ಅದರಲ್ಲಿ ಭೌಗೋಳಿಕ ಅಂಶಗಳು ಸಹಿತ ಸಮ್ಮಿಳಿತಗೊಂಡಿದ್ದವು. ಹಾಗಾಗಿ ಅವರ ಒಂದು ಮಹಾನ್ ಕಾವ್ಯಗಳಲ್ಲಿ ಈ ಎಲ್ಲ ಭೌಗೋಳಿಕ ಅಂಶಗಳನ್ನು ನಾವು ಕಾಣ್ತೇವೆ. ಅವ್ರು ಮತ್ತೆ ಹೇಳ್ತಾರೆ ತಮ್ಮ ಕಾವ್ಯಗಳಲ್ಲಿ ಭೂಮಿಯು ವೃತ್ತಾಕಾರವಾಗಿದೆ ಅನ್ನೋದನ್ನ ವಿವರಿಸಿದ್ದಾರೆ. ಆಮೇಲೆ ಭೂಮಿಯ ಸುತ್ತಲೂ ಸಾಗರಗಳಿವೆ, ಎಲ್ಲ ನಿಜಾನೇ, ಭೂಮಿ ಗೋಲಾಕಾರವಾಗಿದೆ, ಸುತ್ತಲೂ ಜಲರಾಶಿ ಕಂಡು ಬರ್ತದೆ. ಇನ್ನ
ಕಲ್ಪನೆಯನ್ನು ಮಾಡಿದ್ರು. ಆಕಾಶವು ಕಮಾನಿನಂತೆ ಇದೆ. ಈಗೂ ನೋಡ್ಲಿಕ್ಕೆ ಆಕಾಶ ಕಮಾನಿನಂತೆ ಬಾಗಿದಂಗೆ ಕಾಣಿಸ್ತದೆ. ಅದನ್ನ ಅಂದು ಹೋಮರ್ ಅವರು ವಿವರಣೆಯನ್ನ ಮಾಡಿದ್ದಾರೆ. ಅವರ ಒಂದು ವಿಶೇಷತೆ ಏನಪ್ಪಾ ಏನ್ ಹೇಳಿರುತ್ತಂದ್ರೆ, ಅದು ಕಮಾನಿನಂತಿದ್ದು ಎತ್ತರವಾದ ಕಂಬಗಳ ಮೇಲೆ ನಿಂತಿದೆ ಅಂತ ಒಂದು ಕಲ್ಪನೆಯಾಗಿತ್ತು. ಅದು ಕಾಲ್ಪನಿಕ ಅಂಶ ಆದರೂ ಸಹಿತ ಅವೆಲ್ಲ ವಾಸ್ತವಿಕತೆಗೆ ಸಮೀಪವಾದಂಥವುಗಳು ಆಗಿವೆ. ಅಂದ್ರೆ ಭೌಗೋಳಿಕ ಜ್ಞಾನದ ಪ್ರಸರಣಕ್ಕೆ ಇವರ ಮಹಾಕಾವ್ಯಗಳು ಸಾಕಷ್ಟು ಪೂರಕ ಆಗಿದ್ದವು. ಹಾಗಾಗಿ ಹೋಮರ್ ಒಬ್ಬ ಮಹಾನ್ ಗ್ರೀಕ್ ಭೂಗೋಳ ಶಾಸ್ತ್ರಜ್ಞರ ನಾವು ಪರಿಗಣಿಸಬಹುದಾಗಿದೆ. ಕೇವಲ ಕವಿ ಮಾತ್ರವಲ್ಲ, ಭೌಗೋಳಿಕ ಜ್ಞಾನವನ್ನು ಸಹಿತ ಅವರು ನಮಗೆ ನೀಡಿದ್ದಾರೆ. ಅವರ ತರುವಾಯ ಮಿಲೆಟಸ್ ಥೇಲ್ಸ್ ಅಂತೇಳಿ, ಇವರ ಕಾಲಾವಧಿ ಕ್ರಿಸ್ತಪೂರ್ವ 621 545 ಅವಧಿ. ಮಿಲೆಟಸ್ ಥೇಲ್ಸ್ ಅವರು ಗಣಿತೀಯ ಭೂಗೋಳ ಶಾಸ್ತ್ರವನ್ನ ಹೆಚ್ಚು ಅಭಿವೃದ್ಧಿಪಡಿಸಿದರು. ಮ್ಯಾಥಮೆಟಿಕಲ್ ಜಿಯೋಗ್ರಫಿ ಇದು ಹೆಚ್ಚು ಅಭಿವೃದ್ಧಿ ಹೊಂದಿತು ಇವರ ಅವಧಿಯೊಳಗೆ. ವಿಶ್ವದ ಉಗಮ ಮತ್ತು ನಕ್ಷತ್ರಗಳ ವಿವರಣೆಯ ಗ್ರಂಥವನ್ನ ಇವರು ರಚಿಸಿದರು. ವಿಶ್ವ ಯೂನಿವರ್ಸ್, ವಿಶ್ವ ಹೇಗೆ ಉಗಮ ಹೊಂದಿತು ಮತ್ತು ನಕ್ಷತ್ರಗಳು ವಿವರಣೆ. ನಾವೀಗ ಒಂದು ಜಗತ್ತು ಅಂತಲ್ಲ, ಜಗತ್ತನ್ನು ಭೂಮಿ, ಪೃಥ್ವಿ, ಇವರು ವಿಶ್ವದ ಬಗ್ಗೆ ಪರಿಕಲ್ಪನೆಯನ್ನು ಹೊಂದಿದ್ದರು. ಬ್ರಹ್ಮಾಂಡ, ಯೂನಿವರ್ಸ್ ಅಂತೇಳಿ ಅದರ ಬಗ್ಗೆ ಕಲ್ಪನೆ. ಆಮೇಲೆ ನಕ್ಷತ್ರಗಳು, ಆಕಾಶಕಾಯಗಳು, ಇವುಗಳ ಬಗ್ಗೆ ಇವರು ಸಾಕಷ್ಟು ವಿವರಣೆಯನ್ನ ನೀಡಿದ್ದಾರೆ. ಥೇಲ್ಸ್ ಅವರು ಭೂಮಿಯು ನೀರಿನಲ್ಲಿ ತೇಲುವ ಬಿಲ್ಲೆ ಎಂದು ವಿವರಣೆಯನ್ನು ನೀಡಿದರು. ಏಕೆಂದ್ರೆ ಸುತ್ತಲೂ ಸಮುದ್ರ, ಜಲರಾಶಿ, ಸಾಗರ ಕಂಡು ಬರ್ತಾವಲ್ಲ, ಅದನ್ನ ಒಂದು ಅವರು ಕಲ್ಪನೆಯನ್ನು ಮಾಡಿದರು. ಭೂಮಿ ನೀರಿನಲ್ಲಿ ತೇಲುವಂತಹ ಒಂದು ಬಿಲ್ಲೆ ಅಂದ್ರೆ ನೋಡ್ಲಿಕ್ಕೆ ಗ್ರೌಂಡ್ ನೆಲ, ಅದು ಸುತ್ತಲೂ ನೀರ್ತದಲ್ಲ, ಅದ ಮೇಲೆ ಅದು ತೇಲ್ತಾ ಇದೆ ಅನ್ನುವಂಥ ಕಲ್ಪನೆಯನ್ನ ಮಿಲೆಟಸ್ ಥೇಲ್ಸ್ ಅವರು ಮಾಡಿದ್ದರು. ಇನ್ನು ಭೂಮಿಯನ್ನ ಅಳತೆ ಮಾಡಿದಲ್ಲಿ ಸ್ಥಳಗಳನ್ನು ಗುರುತಿಸಿದವರಲ್ಲಿ ಇವರು ಮೊದಲಿಗರು ಅಂತ ಹೇಳಲಾಗುತ್ತೆ. ಇಂದಿನ ಇತಿಹಾಸವನ್ನು, ಭೌಗೋಳಿಕ ಇತಿಹಾಸ ನೋಡಿದ್ರೆ ಮಿಲೆಟಸ್ ಥೇಲ್ಸ್ ಅವರು ಭೂಮಿಯನ್ನ ಪ್ರಥಮ ಬಾರಿಗೆ ಅಳತೆ ಮಾಡಲಿಕ್ಕೆ ಪ್ರಯತ್ನಿಸಿದಂತ ಒಂದು ಮಹಾನ್ ವ್ಯಕ್ತಿಗಳು. ಆಮೇಲೆ ಭೂಮಿಯ ಮೇಲೆ ಸ್ಥಳಗಳನ್ನು ಗುರುತಿಸಿದಂತ ವ್ಯಕ್ತಿಗಳಲ್ಲಿ ಇವರೇ ಮೊದಲಿಗರು. ಯಾವ ಸ್ಥಳ ಎಲ್ಲಿದೆ ಅನ್ನೋ ಸ್ಥಾನೀಕರಣ, ಆ ಸ್ಥಾನೀಕರಣವನ್ನು ಗುರುತಿಸೋದು ಮತ್ತು ಭೂಮಿಯ ಅಳತೆ, ಅದರಲ್ಲಿ ಇವರು ಪ್ರಥಮರಾಗಿದ್ದಾರೆ. ಅದನ್ನ ರೇಖಾಗಣಿತದ ಸಹಾಯದಿಂದ ಅವರೆಲ್ಲ ಅಳತೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದರು. ಇನ್ನು ಅದೇ ರೇಖಾಗಣಿತದ ಸಹಾಯದಿಂದ ತೀರದಿಂದಲೇ ಹಡಗು ಇರುವ ದೂರವನ್ನು ಅಳೆಯಲು ಮತ್ತು ಸೂರ್ಯಗ್ರಹಣದ ಮುನ್ಸೂಚನೆಯನ್ನು ನೀಡಲು ಸಹಿತ ಪ್ರಯತ್ನವನ್ನ ಮಾಡಿದರು. ಸಮುದ್ರದಲ್ಲಿ ಹಡಗು ಬರಬೇಕಾದ್ರೆ ನಾವು ತೀರದಲ್ಲಿ ನಿಂತುಕೊಂಡು ಆ ಹಡಗು ಮತ್ತು ಸಮುದ್ರದ ಹಡಗು ಮತ್ತು ತೀರ ಪ್ರದೇಶ ನಡುವೆ ಇರುವಂತಹ ಅಂತರವನ್ನ ರೇಖಾಗಣಿತದ ಮೂಲಕ ಅಳತೆ ಮಾಡಲಿಕ್ಕೆ ಪ್ರಥಮ ಬಾರಿಗೆ ಥೇಲ್ಸ್ ಅವರು ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಸೂರ್ಯಗ್ರಹಣಗಳ ಮುನ್ಸೂಚನೆ, ಅಂದ್ರೆ ಸೂರ್ಯಗ್ರಹಣ ಯಾವಾಗ ಸಂಭವಿಸಬಹುದು, ಹೇಗೆ ಸಂಭವಿಸುತ್ತವೆ, ಯಾಕೆ ಸಂಭವಿಸುತ್ತವೆ ಅನ್ನೋದ್ರ ಬಗ್ಗೆ ಮುನ್ಸೂಚನೆಯನ್ನು ನೀಡಲು ಸಹಿತ ಇವರು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ. ಇವರ ತರುವಾಯ ಅನಾಕ್ಸಿಮ್ಯಾಂಡರ್. ಈ ಅನಾಕ್ಸಿಮ್ಯಾಂಡರ್ ಅವರ ಅವಧಿ ಕ್ರಿಸ್ತಪೂರ್ವ 610 546 ವೇಳೆ. ಗ್ರೀಕ್ ತತ್ವಜ್ಞಾನಿಯಾದಂತಹ ಅನಾಕ್ಸಿಮ್ಯಾಂಡರ್ ಅವರು ಥೇಲ್ಸ್ ಅವರ ಶಿಷ್ಯರು. ಮಿಲೆಟಸ್ ಥೇಲ್ಸ್ ಅವರ ಶಿಷ್ಯ ಅನಾಕ್ಸಿಮ್ಯಾಂಡರ್. ಹಾಗಾಗಿ ಆ ಥೇಲ್ಸ್ ಅವರ ಅನೇಕ ಭೌಗೋಳಿಕ ವಿಚಾರಧಾರೆಗಳನ್ನೇ ಇವರು ಮೈಗೂಡಿಸಿಕೊಂಡು ಅದನ್ನ ಮುಂದುವರಿಸಿಕೊಂಡು ಬಂದರು. ಅದರ ಒಂದು ಫಲವಾಗಿ ಸೂರ್ಯನ ವಿವಿಧ ಸ್ಥಾನಗಳನ್ನು ಅಳೆಯಲು ನ್ಯೂಮನ್ ಅನ್ನುವಂಥ ಉಪಕರಣವನ್ನ ಇವರು ಕಂಡು ಹಿಡಿದರು. ಅನಾಕ್ಸಿಮ್ಯಾಂಡರ್ ಸೂರ್ಯನ ವಿವಿಧ ಸ್ಥಾನಗಳು, ಸೂರ್ಯ ಸ್ಥಾನಾಂತರವಾಗುತ್ತಾ ಹೋಗ್ತದೆ. ಹಾಗಾಗಿ ಆ ಸ್ಥಾನಗಳನ್ನು ಅಳೆಯಲಿಕ್ಕೆ ನ್ಯೂಮನ್ ಅನ್ನುವಂತಹ ಉಪಕರಣವನ್ನ ಅನಾಕ್ಸಿಮ್ಯಾಂಡರ್ ಕ್ರಿಸ್ತಪೂರ್ವ ಅವಧಿಯಲ್ಲಿಯೇ ಕಂಡು ಹಿಡಿದವರಾಗಿದ್ದಾರೆ. ಮತ್ತು ಅವರು ನೆಲ, ಜಲ, ವಾಯು, ಅಗ್ನಿ ಇವುಗಳ ಅಂತರ್ಕ್ರಿಯೆಯಿಂದ ಭೂಮಿ ಮತ್ತು ಜೀವಗಳು ಉಗಮ ಹೊಂದಿವೆ ಅಂತ ಪ್ರತಿಪಾದನೆಯನ್ನ ಮಾಡಿದರು. ಅಂದ್ರೆ ಅದು ನಿಜ ಇರ್ಬೋದು, ಇರ್ಲಿಕ್ಕಿಲ್ಲ, ಅದು ಬೇರೆ. ಆದರೆ ಭೂಮಿಯ ಉಗಮವನ್ನ, ಭೂಮಿ ಮೇಲೆ ಜೀವಿಗಳ ಉಗಮವನ್ನ ಪ್ರತಿಪಾದನೆ ಮಾಡಿದಂತಹ ಒಂದು ಮೊದಲನೆಯ ವ್ಯಕ್ತಿ. ಹಾಗಾದ್ರೆ ಭೂಮಿ ಮೇಲೆ ಜೀವಿ ಹೇಗೆ ಉಗಮ ಹೊಂದಿತಪ್ಪ ಅಂತಂದ್ರೆ ನೆಲ, ಜಲ, ಅಗ್ನಿ, ವಾಯು ಅವುಗಳ ಅಂತರ್ಕ್ರಿಯೆಯಿಂದ ಭೂಮಿ ಉಗಮ ಹೊಂದಿತ್ತು. ಭೂಮಿ ಮೇಲೆ ಜೀವಿಗಳು ಉಗಮ ಹೊಂದಿದವು ಅಂತ ಹೇಳ್ತಾರೆ. ಈಗೂ ನಮ್ಮ ಭಾರತೀಯರಲ್ಲಿ ಮತ್ತು ಭಾರತದಂತಹ ಸಂಪ್ರದಾಯಸ್ಥ ರಾಷ್ಟ್ರಗಳಲ್ಲಿ ಇದೇ ಕಲ್ಪನೆ ಕಂಡು ಬರುತ್ತೆ. ಧಾರ್ಮಿಕ ಅಂಶಗಳನ್ನು ನಾವು ಇಂದಿಗೂ ನಂಬುತ್ತೇವೆ. ಇಂದ್ರ, ಅಗ್ನಿ, ವಾಯು, ವರುಣ, ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬರು ದೇವರು ಇರ್ತಾರೆ ಅಂತೇಳಿ ನಾವು ಹೇಳ್ತೀವಿ. ಅಗ್ನಿಯಿಂದ ಬೆಂಕಿ ಉತ್ಪತ್ತಿ ಆಗ್ತದೆ. ಆಮೇಲೆ ವಾಯುವಿನಿಂದ ಗಾಳಿ ಬೀಸ್ತದೆ.
ವರುಣನಿಂದ ಮಳೆಯಾಗ್ತದೆ. ಹಂಗಾರೆ ಇವೆಲ್ಲವುಗಳ ಅಂತರ್ಕ್ರಿಯೆಯಿಂದ ಭೂಮಿ ಉಗಮ ಹೊಂದುತ್ತಾ ಭೂಮಿ ಮೇಲೆ ಜೀವಿಗಳು ಉಗಮ ಹೊಂದುತ್ತವೆ ಅಂತ ನಾವು ಹೇಳ್ತೇವೆ. ಇದೇ ಪರಿಕಲ್ಪನೆಯನ್ನ ಅನಾಕ್ಸಿಮ್ಯಾಂಡರ್ ಅವರು ಸಹಿತ ಅಂದು ಪ್ರತಿಪಾದನೆಯನ್ನ ಮಾಡಿದ್ದಾರೆ. ಇನ್ನು ಗುಡುಗುಗಳ ಬಗ್ಗೆ ಸಹಿತ ಇವರು ವಿವರಣೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಅನಾಕ್ಸಿಮ್ಯಾಂಡರ್ ಪ್ರಕಾರ ಮೋಡಗಳ ನಡುವೆ ಘರ್ಷಣೆಯಿಂದಾಗಿ ಗುಡುಗು ಸಂಭವಿಸುತ್ತದೆ ಅನ್ನುವಂಥ ವಿವರಣೆಯನ್ನ ಅನಾಕ್ಸಿಮ್ಯಾಂಡರ್ ತಿಳಿಸಿದ್ದಾರೆ. ಇನ್ನು ಪ್ರಥಮ ಬಾರಿಗೆ ಪ್ರಪಂಚದ ಯಾಂತ್ರಿಕ ಮಾದರಿಯನ್ನು ಮತ್ತು ಪ್ರಮಾಣ ಆಧರಿಸಿ ನಕ್ಷೆಯನ್ನ ತಯಾರಿಸಿದವರು. ಪ್ರಮಾಣ, ಸ್ಕೇಲ್, ನಾವೀಗೆಲ್ಲ ಒಂದು ನಿರ್ದಿಷ್ಟ ಪ್ರಮಾಣಕ್ಕೆ ಅನುಗುಣವಾದಂತಹ ಒಂದು ಚಿತ್ರವನ್ನ ನಕ್ಷೆ ಅಂತ ಕರಿತೇವೆ. ಆ ಒಂದು ನಕ್ಷೆಯನ್ನ ಪ್ರಮಾಣಕ್ಕೆ ಅನುಗುಣವಾಗಿ ಚಿತ್ರಿಸಲಿಕ್ಕೆ ಅನಾಕ್ಸಿಮ್ಯಾಂಡರ್ ಆ ಅವಧಿಯಲ್ಲಿ ಪ್ರಯತ್ನವನ್ನ ಮಾಡಿದ್ದಾರೆ. ಇವರ ನಕ್ಷೆಯಲ್ಲಿ ಭೂಮಿಯು ವೃತ್ತಾಕಾರದಲ್ಲಿದೆ. ಅಂದ್ರೆ ಅವರ ತಿಳುವಳಿಕೆಯ ಮಟ್ಟಕ್ಕೆ ತಕ್ಕಂತೆ ಅವರು ನಕ್ಷೆ ರಚನೆ ಮಾಡ್ತಿದ್ರು. ಹಾಗಾದ್ರೆ ಅನಾಕ್ಸಿಮ್ಯಾಂಡರ್ ರಚಿಸಿರುವಂತಹ ಒಂದು ಪೃಥ್ವಿಯ ನಕ್ಷೆಯಲ್ಲಿ ಪೃಥ್ವಿಯು ಅದು ವೃತ್ತಾಕಾರದಲ್ಲಿದೆ. ಗ್ರೀಸ್ ರಾಷ್ಟ್ರವು ಆ ಮಧ್ಯಭಾಗದಲ್ಲಿ, ಪೃಥ್ವಿಯ ಮಧ್ಯಭಾಗದಲ್ಲಿ ಇದೆ ಅಂತೇಳಿ ಇವರು ತಮ್ಮ ನಕ್ಷೆಯಲ್ಲಿ ಚಿತ್ರಿಸಿದ್ದಾರೆ. ಈ ಹಿಂದೆ ಹೇಳಿದಂತೆ ಅವರ ಜ್ಞಾನ ಕೇವಲ ಮೆಡಿಟರೇನಿಯನ್ ಸಮುದ್ರ, ಕಪ್ಪು ಸಮುದ್ರ ಮತ್ತು ಗ್ರೀಸ್ ಪ್ರದೇಶಗಳ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿತ್ತು. ಆಚೆಗಿನ ಜ್ಞಾನ ಅವರಿಗೆ ಇರ್ತಿರ್ಲಿಲ್ಲ. ಹಾಗಾಗಿ ಇದಿಷ್ಟೇ ಭೂಭಾಗ ತಿಳ್ಕೊಂತಿದ್ರು. ಅಲ್ಲಿ ದಾಟಿ ಮುಂದೆ ಹೋದಾಗ ಸುತ್ತಲೂ ಸಮುದ್ರಗಳು, ಜಲರಾಶಿಗಳು ಕಂಡು ಬರ್ತಿದ್ದು. ಹಾಗಾಗಿ ಅವ್ರು ಏನ್ ತಿಳ್ಕೊಂತಿದ್ರು, ಇಷ್ಟೇ ಭೂಮಿ ಇದೆ. ಭಾರತವನ್ನ ನಾವು ಹಿಂದೆ ಕೆಲವೊಂದು ಕೃತಿಗಳನ್ನು ನೋಡಿದಾಗ ಜಂಬೂ ದ್ವೀಪ ಅಂತ ಕರೆದಿದ್ದಾರೆ. ಜಂಬೂ ದ್ವೀಪ ಅಂತಂದ್ರೆ ಸುತ್ತಲೂ ನೀರು ಇದೆ, ಇದು ಒಂದೇ ಭೂರಾಶಿ, ದೊಡ್ಡದಾದ ದ್ವೀಪ ಅಂತ ನಂಬಿದ್ದರು. ಅದೇ ರೀತಿ ಇವರು ಸಹಿತ ಸುತ್ತಲೂ ನೀರಿದೆ, ಇದಿಷ್ಟೇ ಭೂ ಪ್ರದೇಶ ಅಂತ ತಿಳ್ಕೊಂಡಿದ್ರು. ಹಾಗಾಗಿ ಭೂಮಿ ವೃತ್ತಾಕಾರವಾಗಿದೆ. ಅವರ ನಕ್ಷೆಯಲ್ಲಿ ಭೂಮಿ ವೃತ್ತಾಕಾರವಾಗಿದ್ದು ನಡುವೆ ಗ್ರೀಸ್ ಪ್ರದೇಶ ಇದೆ, ಗ್ರೀಸ್ ರಾಷ್ಟ್ರ ಇದೆ ಅನ್ನುವಂಥ ಒಂದು ವಿವರಣೆಯನ್ನ ಇವರ ನಕ್ಷೆಯಲ್ಲಿ ನಾವು ಕಾಣ್ತೇವೆ. ಇನ್ನು ಅನಾಕ್ಸಿಮ್ಯಾಂಡರ್ ಗಣಿತ ಭೂಗೋಳ ಶಾಸ್ತ್ರ ಮತ್ತು ಬ್ರಹ್ಮಾಂಡ ವಿಜ್ಞಾನವನ್ನು ಸಹಿತ ಸಾಕಷ್ಟು ವಿಕಸಿತಗೊಳಿಸಿದರು. ಬ್ರಹ್ಮಾಂಡ ವಿಜ್ಞಾನ, ಇಡೀ ಒಂದು ವಿಶ್ವದ ಬಗ್ಗೆ ಪರಿಕಲ್ಪನೆಯನ್ನು ಸಹಿತ ಇವರು ಹೊಂದಿದ್ದರು. ಇವರ ಪ್ರಕಾರ ನೀರಿನಲ್ಲಿ ಜೀವಿಗಳ ಉತ್ಪತ್ತಿಯಾಗಿ ಮುಂದೆ ಅದು ವಿವಿಧ ಬಗೆಯಲ್ಲಿ ವಿಕಾಸವಾಯಿತು ಅನ್ನುವಂಥ ವಿವರಣೆಯನ್ನು ಕಾಣುತ್ತೇವೆ. ಜೀವಿ ಪ್ರಥಮ ಬಾರಿಗೆ ನೀರಿನಲ್ಲಿ ಉಗಮ ಹೊಂದಿತು. ನಂತರ ವಿವಿಧ ಹಂತಗಳನ್ನು ದಾಟಿ ಅದು ಭೂಮಿ ಮೇಲೆ ಅಲ್ಲೇ ಇಲ್ಲೇ ವಿಕಾಸ ಹೊಂದಿತ್ತು ಅಂತೇಳಿ ವಿವರಣೆಯನ್ನ ನೀಡಿದ್ದಾರೆ. ಇದಿಷ್ಟು ಅನಾಕ್ಸಿಮ್ಯಾಂಡರ್ ಅವರು ಭೂಗೋಳ ಶಾಸ್ತ್ರಕ್ಕೆ ನೀಡಿದಂತಹ ಒಂದು ಕೊಡುಗೆಯಾಗಿದೆ. ಇವರ ತರುವಾಯ ಹಿಕ್ಯಾಟಿಯಸ್ ಅಂತ ಬರ್ತಾರೆ. ಈ ಹಿಕ್ಯಾಟಿಯಸ್ ಪ್ರಾದೇಶಿಕ ಭೂಗೋಳ ಶಾಸ್ತ್ರವನ್ನ ಅಭಿವೃದ್ಧಿಪಡಿಸಿದರು. ರೀಜನಲ್ ಜಿಯೋಗ್ರಫಿ ಅಂದ್ರೆ ನಿಮ್ಗೆ 3 ಮತ್ತು 4 ಸಿಂಪಲ್ ಇತ್ತು. ಕರ್ನಾಟಕದ ಮತ್ತು ಭಾರತದ ಪ್ರಾದೇಶಿಕ ಭೂಗೋಳ ಶಾಸ್ತ್ರ, ಒಂದು ಪ್ರದೇಶದ ಸ್ವಾಭಾವಿಕ ಮತ್ತು ಸಾಂಸ್ಕೃತಿಕ ಲಕ್ಷಣವನ್ನ ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡುವುದು. ಅಂತಹ ಒಂದು ರೀಜನಲ್ ಜಿಯೋಗ್ರಫಿಯನ್ನ ಹಿಕ್ಯಾಟಿಯಸ್ ಅವರು ಅಭಿವೃದ್ಧಿಪಡಿಸಿದರು. ಜೊತೆಗೆ ಇವರು ಮಾನವನ ವಾಸಸ್ಥಳಗಳ ಬಗ್ಗೆ ಭೌಗೋಳಿಕ ವರ್ಣನೆಯನ್ನು ಮಾಡಿದ್ದಾರೆ. ವಸತಿಗಳು, ನಗರಗಳಿರ್ಬೋದು, ಗ್ರಾಮೀಣ ಪ್ರದೇಶಗಳಿರ್ಬೋದು, ಮಾನವನ ವಸತಿ ಅಂತಂದ್ರೆ ಮಾನವನ ಮನೆಗಳ ಸಮೂಹ, ಕಟ್ಟಡಗಳ ಸಮೂಹ. ಕೇವಲ ಕಟ್ಟಡದ ಮನೆಗಳಷ್ಟೇ ಇರೋದಿಲ್ಲ, ವಾಣಿಜ್ಯ ಸಂಕೀರ್ಣಗಳು, ಅಂಗಡಿ ಮುಂಗಟ್ಟುಗಳು, ಧಾರ್ಮಿಕ ಕೇಂದ್ರಗಳು, ಆಮೇಲೆ ಆಡಳಿತಾತ್ಮಕ ಕಟ್ಟಡಗಳು, ಎಲ್ಲವರ ಸಮೂಹ ನಾವು ವಸತಿ ಅಂತ ಹೇಳ್ತೇವೆ. ಅಂತಹ ಒಂದು ವಸತಿಗಳ ಭೌಗೋಳಿಕ ವರ್ಣನೆಯನ್ನು ಮಾಡಿದ್ದಾರೆ. ಭೌಗೋಳಿಕವಾಗಿ ಅವು ಹೇಗೆ ಅಸ್ತಿತ್ವಕ್ಕೆ ಬಂದವು, ಏನು ಅನ್ನೋದನ್ನ ವರ್ಣನೆ ಮಾಡಿದ್ದಾರೆ. ಇವರು ಸಹಿತ ಪೃಥ್ವಿಯು ಬಿಲ್ಲೆ ಆಕಾರದಲ್ಲಿದೆ, ವೃತ್ತಾಕಾರದಲ್ಲಿ ಬಿಲ್ಲೆ ಆಕಾರದಲ್ಲಿದೆ, ಅದರ ಸುತ್ತಲೂ ನೀರು ಅಥವಾ ಸಾಗರಗಳು ಆವರಿಸಿವೆ ಅನ್ನುವಂಥ ಕಲ್ಪನೆಯನ್ನ ಹೇಳಿದ್ದಾರೆ. ಇವರ ಭೂ ವಿವರಣೆ ಜೆಸ್ಪೆರಿಡೋಸ್ ಅನ್ನುವಂಥ ಕೃತಿಯಲ್ಲಿ ನಾವು ಕಾಣ್ತೇವೆ. ಜೆಸ್ಪೆರಿಡೋಸ್ ಅಂತ ಕೃತಿಯಲ್ಲಿ ಈ ಎಲ್ಲ ಅಂಶಗಳನ್ನ ಇವರು ರಚಿಸಿದ್ದಾರೆ. ಇನ್ನು ತಮಗೆ ತಿಳಿದಿದ್ದಂತಹ ದ್ವೀಪ ಮತ್ತು ಜಲಸಂಧಿಗಳನ್ನು ಕುರಿತು ಈ ಒಂದು ಕೃತಿಯಲ್ಲಿ ಸಾಕಷ್ಟು ವಿವರಣೆಯನ್ನ ನೀಡಿದ್ದಾರೆ. ದ್ವೀಪಗಳು ಮತ್ತು ಜಲಸಂಧಿಗಳ ಬಗ್ಗೆ ವಿವರಣೆ ಅಲ್ಲಿ ಕಂಡು ಬರುತ್ತದೆ. ಮುಂದೆ ಬರುವವರು ಹೆರೋಡೋಟಸ್. ಈ ಹೆರೋಡೋಟಸ್ 485ರಿಂದ 433 ಅವಧಿಯಲ್ಲಿ, ಕ್ರಿಸ್ತಪೂರ್ವ ಅವಧಿಯಲ್ಲಿ ಇವರು ನಮಗೆ ಕಂಡು ಬರ್ತಾರೆ. ಟರ್ಕಿಯ ಹೆಲಿಕಾರ್ನಸಸ್ ಅನ್ನುವಂಥ ಪ್ರದೇಶದಲ್ಲಿ ಇವರು ಜನಿಸ್ತಾರೆ. ಬಹುಕಾಲ ಅಥೇನ್ಸ್ ನಗರದಲ್ಲಿ ವಾಸ ಮಾಡ್ತಾರೆ. ಆ ಅಥೇನ್ಸ್ ನಗರದಲ್ಲಿ ವಾಸ ಮಾಡಿದಾಗಲೇ ಅನೇಕ ಕೃತಿಗಳನ್ನ, ಅನೇಕ ಗ್ರಂಥಗಳನ್ನ ಬರೆದರು. ಕ್ರಿಸ್ತಪೂರ್ವ 433ರಲ್ಲಿ ಇಟಲಿಗೆ ಹೋದರು. ಇಟಲಿಗೆ ಹೋಗಿ ಅಲ್ಲಿ ತುರಿ ಅನ್ನುವಂಥ ಒಂದು ಸ್ಥಳದಲ್ಲಿ ಮೃತರಾಗಿದ್ದಾರೆ. ಹೆರೋಡೋಟಸ್ ಅವರನ್ನ ಭೂಗೋಳ ಶಾಸ್ತ್ರಜ್ಞ ಅನ್ನೋದಕ್ಕಿಂತ ಮಿಗಿಲಾಗಿ ನಾವು ಇತಿಹಾಸದ ಪಿತಾಮಹ ಅಂತ ಪರಿಗಣಿಸ್ತೇವೆ. ಹಾಗಾದ್ರೆ ಇತಿಹಾಸ ಮತ್ತು ಭೌಗೋಳಿಕ ಅಂಶ ಎರಡು ಪರಸ್ಪರ ಸಂಬಂಧವನ್ನು ಹೊಂದಿವೆ. ಹಾಗಾಗಿ ಇವರು
ಮಹಾನ್ ಇತಿಹಾಸಕಾರರು ಹೌದು, ಫಾದರ್ ಆಫ್ ಹಿಸ್ಟ್ರಿ, ಇತಿಹಾಸದ ಪಿತಾಮಹ, ಜೊತೆಗೆ ಪ್ರಸಿದ್ಧ ಭೂಗೋಳ ಶಾಸ್ತ್ರಜ್ಞರು ಹೌದು. ಇವರೊಬ್ಬ ತತ್ವಜ್ಞಾನಿಯೂ ಹೌದು. ಕೇವಲ ಐತಿಹಾಸಿಕ ದೃಷ್ಟಿಕೋನವಲ್ಲ, ಭೌಗೋಳಿಕ ದೃಷ್ಟಿಕೋನವು ಸಹಿತ ಇವರಲ್ಲಿ ಕಂಡು ಬರುವುದನ್ನು ಅವರ ಕೃತಿಗಳಲ್ಲಿ ನಾವು ಕಾಣ್ತೇವೆ. ಹಾಗಾದರೆ ಈ ಹೆರೋಡೋಟಸ್ ಅವರು ಭೌಗೋಳಿಕ ದೃಷ್ಟಿಯಿಂದ ಇತಿಹಾಸವನ್ನ ಪರಿಗಣಿಸಬೇಕು ಅಂತೇಳಿ ವಿವರಣೆಯನ್ನ ನೀಡ್ತಾರೆ. ಇತಿಹಾಸವನ್ನ ಭೌಗೋಳಿಕ ದೃಷ್ಟಿಯಿಂದ ಪರಿಗಣಿಸಬೇಕು ಅಂತೇಳಿ. ನಾವು ಇತಿಹಾಸವನ್ನು ಈಗ ಅಷ್ಟು ಸರಳವಾಗಿ ತಿಳ್ಕೊಂಡ್ಬಿಡ್ತೇವೆ. ಆದರೆ ಇವರು ಭೌಗೋಳಿಕ ಅಂಶಗಳಿಗೂ ಮತ್ತು ಐತಿಹಾಸಿಕ ಅಂಶಗಳಿಗೂ ತಳಕು ಹಾಕಿ ಅಧ್ಯಯನವನ್ನ ಮಾಡಿರುವಂತಹ ವ್ಯಕ್ತಿಗಳು. ಹಾಗಾಗಿ ಯಾವುದೇ ಒಂದು ಐತಿಹಾಸಿಕ ಘಟನೆಯು ಅಲ್ಲಿರುವಂತಹ ಭೌಗೋಳಿಕ ಪರಿಸರವನ್ನ ಅವಲಂಬಿಸಿರ್ತದೆ. ಹಾಗಾಗಿ ಇತಿಹಾಸವನ್ನ ಭೌಗೋಳಿಕ ದೃಷ್ಟಿಕೋನದಿಂದ ಪರಿಗಣಿಸಬೇಕು ಅಂತೇಳಿ ಪ್ರಥಮ ಬಾರಿಗೆ ಹೆರೋಡೋಟಸ್ ಇತಿಹಾಸ ಪಿತಾಮಹರು ತಿಳಿಸಿದ್ದಾರೆ. ಇನ್ನು ಇವರು ಭೂಮೇಲ್ಮೈಯನ್ನು ವಿವರಿಸುವಾಗ ಮೊದಲು ಅಲ್ಲಿ ವಾಸವಾಗಿದ್ದ ಬುಡಕಟ್ಟು ಜನರ ಜೀವನ ಶೈಲಿಯನ್ನ ವರ್ಣನೆಯನ್ನು ಮಾಡ್ತಾರೆ. ಈಗ ಭೂಮಿ ಮೇಲೆ ನಾವೆಲ್ಲ ವಾಸ ಮಾಡ್ತೇವೆ. ಹಾಗಾದ್ರೆ ನಮಗಿಂತ ಪೂರ್ವದಲ್ಲಿ ಈ ಒಂದು ಭೂಮಿಯ ಮೇಲೆ ಬುಡಕಟ್ಟುಗಳು ವಾಸ ಮಾಡ್ತಾ ಇದ್ದವು. ಆ ಒಂದು ಬುಡಕಟ್ಟುಗಳ ಜೀವನ ಶೈಲಿಯನ್ನು ಇವರು ವಿವರಣೆಯನ್ನ ಮಾಡ್ತಾರೆ. ತಮ್ಮ ಕೃತಿಗಳಲ್ಲಿ ಬುಡಕಟ್ಟು ಜನರ ವಿವರಣೆಯನ್ನ ನಾವು ಕಾಣ್ತೇವೆ. ಇವರೊಬ್ಬ ಮಹಾನ್ ಪ್ರವಾಸಿಕ ಆಗಿದ್ದಾರೆ. ಪ್ರದೇಶಗಳನ್ನ ಅಲೆದಾಡ್ತಾ ಇತಿಹಾಸ ತಜ್ಞ ಮೊದಲೇ ಆ ಒಂದು ಪರಿಸರದಲ್ಲಿ ಬೇರೆ ಬೇರೆ ವಿಭಿನ್ನತೆಗಳನ್ನು ಕಂಡು ಬರ್ತಾವಲ್ಲ, ಅವುಗಳ ಬಗ್ಗೆ ವಿವರಣೆ ಮಾಡ್ತಾ ಇವರು ಹೋಗಿದ್ದಾರೆ. ಹಾಗಾಗಿ ಸ್ವತಃ ಮಹಾನ್ ಪ್ರವಾಸಿಕರಾಗಿದ್ದ ಹೆರೋಡೋಟಸ್ ಅವರು ಬಹುಕಾಲ ತಮ್ಮ ಜೀವನವನ್ನ ಪ್ರವಾಸದಲ್ಲಿಯೇ ಕಳೆದಿದ್ದಾರೆ. ಜೊತೆಗೆ ಒಂದು ಪ್ರದೇಶದ ಮತ್ತೊಂದು ಪ್ರದೇಶಕ್ಕೆ ಪ್ರವಾಸಕ್ಕೆ ಹೋದಾಗ ಸ್ವಯಂ ವೀಕ್ಷಣೆ ಮತ್ತು ಸ್ವಯಂ ಅನುಭವದಿಂದಲೇ ಭೂಗೋಳ ಶಾಸ್ತ್ರಕ್ಕೆ ಸಾಕಷ್ಟು ಮಾಹಿತಿಯನ್ನು ಇವರು ಒದಗಿಸಿದ್ದಾರೆ. ಆ ಮಾಹಿತಿಗಳು ಭೂಗೋಳ ಶಾಸ್ತ್ರದ ಅಭಿವೃದ್ಧಿಯಲ್ಲಿ ಮಹಾನ್ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಸ್ವಯಂ ವೀಕ್ಷಣೆಯಿಂದಲೇ ಅಂದ್ರೆ ನಾವು ಯಾವುದೇ ಒಂದು ಅಂಶವನ್ನ ವಿವರಣೆ ಮಾಡಬೇಕಪ್ಪ ಅಂದ್ರೆ ದೂರ ಕುಂತ್ಕೊಂಡು ವಿವರಣೆಯನ್ನ ಮಾಡಬಹುದು. ಉದಾಹರಣೆಗೆ ನಾವು ಹಂಪೆ ನೋಡಿರೋದನ್ನೇ ಇಲ್ಲ. ಹಂಪೆಯ ಬಗ್ಗೆ ವಿವರಣೆ ಅಂತಂದ್ರೆ ಸುಮ್ಮನೆ ಅಲ್ಲೊಂದಿಷ್ಟು ಏನೋ ಓದಿದ್ದನ್ನ ವಿವರಣೆ ಮಾಡ್ಕೊಂಡು ಹೋಗ್ತೇವೆ. ಅದು ಅಷ್ಟೊಂದು ಸಮಂಜಸ ಅನಿಸೋದಿಲ್ಲ, ಪರಿಣಾಮಕಾರಿ ಆಗೋದಿಲ್ಲ. ಅದೇ ನಾವು ಆ ಹಂಪೆಗೆ ಹೋಗಿ ಸ್ವಯಂ ವೀಕ್ಷಣೆ ಮಾಡಿದಾಗ ಅಲ್ಲಿರುವಂಥ ಎಲ್ಲ ಅಂಶಗಳನ್ನು ಕಣ್ಣಾರೆ ಕಂಡು ಅದನ್ನು ನಾವು ವಿವರಣೆ ಮಾಡಿದಾಗ ಅದರ ಒಂದು ಪರಿಕಲ್ಪನೆ ಬೇರೆಯಾಗಿರ್ತದೆ. ದೂರ ಕುಂತ್ಕೊಂಡು ಹಂಗೆ ಸುಮ್ಮನೆ ನಾವು ಸೆಕೆಂಡರಿ ದ್ವಿತೀಯ ದತ್ತಾಂಶಗಳ ಮೇಲೆ ವಿವರಣೆ ಮಾಡದೆ ಬೇರೆಯಾಗಿರ್ತದೆ. ಹಾಗಾದ್ರೆ ಇವರು ಸ್ವಯಂ ವೀಕ್ಷಣೆಯಿಂದ ಭೌಗೋಳಿಕ ಅಂಶಗಳನ್ನ ವೀಕ್ಷಣೆ ಮಾಡಿ ಭೂಗೋಳ ಶಾಸ್ತ್ರವನ್ನು ಅಭಿವೃದ್ಧಿಪಡಿಸುವಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಿದ್ದಾರೆ. ಇವರ ಪ್ರಕಾರ ಭೂಮಿಯು ಚಪ್ಪಟೆಯಾಗಿದೆ. ಅಂದ್ರೆ ಇವರು ಭೂಮಿ ಚಪ್ಪಟೆಯಾಗಿದೆ, ಇದರ ಮೇಲೆ ಸೂರ್ಯನು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸ್ತಾನೆ ಅಂತ ತಿಳಿಸಿದ್ದಾರೆ. ನಾವು ಈಗಾಗಲೇ ಹೇಳಿದಂಗ ನಾವು ಸೂರ್ಯೋದಯ ಸೂರ್ಯಾಸ್ತ ಕರಿತೀವಲ್ಲ, ಅದು ಹಿಂದಿನಲ್ಲಿ ಇರುವಂತಹದ್ದು. ಅದನ್ನು ನೋಡಿ ಇವರು ಚಪ್ಪಟೆಯಾದ ಭೂಮಿಯ ಮೇಲೆ ಸೂರ್ಯನು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸ್ತಾನೆ ಅನ್ನುವಂಥ ಒಂದು ಪರಿಕಲ್ಪನೆಯನ್ನ ಇವರು ಹೊಂದಿದ್ದರು. ಹಾಗೂ ಹೆರೋಡೋಟಸ್ ಅವರು ಇಡೀ ಪ್ರಪಂಚವನ್ನ 3 ಖಂಡಗಳಾಗಿ ವಿಂಗಡಿಸಿದ್ದರು. ಅವು ಯಾವಪ್ಪ ಅಂತಂದ್ರೆ ಏಷ್ಯಾ, ಯುರೋಪ್ ಮತ್ತು ಲಿಬಿಯಾ ಅಂತೇಳಿ ಅವರು ಪರಿಗಣಿಸ್ತಾರೆ. ನಾವೀಗ ಆಫ್ರಿಕಾ ಅಂತ ಕರಿತೇವೆ, ಅದನ್ನ ಲಿಬಿಯಾ ಅಂತೇಳಿ ಅವರು ಪರಿಗಣಿಸಿದ್ದಾರೆ. 3 ಖಂಡಗಳಿವೆ ಅಂತೇಳಿ ಅಂದು ಅವರು ಹೇಳಿದ್ದಾರೆ. ನೆಕ್ಸ್ಟ್ ಎರೆಟೋಸ್ತನಸ್ ಅವರ ಕಾಲಾವಧಿ ಕ್ರಿಸ್ತಪೂರ್ವ 276ರಿಂದ 194ರವರೆಗೆ. ಈಗಾಗಲೇ ನಮಗೆ ಇದ್ರ ಬಗ್ಗೆ ಹಗಲಲ್ಲಿ ಎಲ್ಲ ಕಡೆ ನಾವು ಹೇಳಿದ್ದೇವೆ. ಎರೆಟೋಸ್ತನಸ್ ಯಾರು? ಇವರು ಭೂಗೋಳ ಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ಜಿಯೋಗ್ರಫಿ. ಕೇವಲ ಭೂಗೋಳ ಶಾಸ್ತ್ರಜ್ಞರು ಮಾತ್ರವಲ್ಲ, ಇವರ ಗಣಿತ ಶಾಸ್ತ್ರಜ್ಞರು ಹೌದು, ಕವಿಗಳು ಹೌದು, ಖಗೋಳ ವಿಜ್ಞಾನಿಗಳು ಹೌದು, ಸಂಗೀತಕಾರರು ಹೌದು. ಹಾಗಾಗಿ ಗ್ರೀಕರಲ್ಲಿಯೇ ಪ್ರಥಮ ಭೂಗೋಳ ಶಾಸ್ತ್ರಜ್ಞರು ಇವರು. ಇವ್ರಿಗಿಂತ ಮೊದಲು ಈಗಾಗಲೇ ಹಲವಾರು ಜನರ ಒಂದು ಅಂಶಗಳನ್ನು ನಾವು ವಿವರಣೆಗಳನ್ನು ನೀವು ನೋಡಿದ್ವಿ. ಆದರೆ ಅವರು ಭೂಗೋಳ ಶಾಸ್ತ್ರದ ಬೆಳವಣಿಗೆಗೆ ಸಾಕಷ್ಟು ಅಭಿವೃದ್ಧಿ ನೀಡಿದ್ದಾರೆ. ಅಂದ್ರೆ ಭೌಗೋಳಿಕ ಜ್ಞಾನವನ್ನ ಅಭಿವೃದ್ಧಿಪಡಿಸುವಲ್ಲಿ ಕೊಡುಗೆ ನೀಡಿದ್ದಾರೆ. ಆದರೆ ಪ್ರಥಮ ಬಾರಿಗೆ ಭೂಗೋಳ ಶಾಸ್ತ್ರ ಅನ್ನುವಂಥ ವಿಷಯ, ಜಿಯೋಗ್ರಫಿ ಅನ್ನುವಂಥ ವಿಷಯ ಪ್ರಾರಂಭವಾದದ್ದು ಈ ಎರೆಟೋಸ್ತನಸ್ ಅನ್ನುವಂತಹ ಮಹಾನ್ ಗ್ರೀಕ್ ತತ್ವಜ್ಞಾನಿಯಿಂದ. ಇವರೇ ಭೂಗೋಳ ಶಾಸ್ತ್ರದ ಜನಕರಾಗಿದ್ದಾರೆ. ಪ್ರಥಮ ಬಾರಿಗೆ ಭೂಗೋಳ ಶಾಸ್ತ್ರದ ವರ್ಣನೆಗಾಗಿ ಜಿಯೋಗ್ರಫಿ ಅನ್ನುವಂಥ ಪದವನ್ನ ಇವರು ಬಳಸಿದರು. ಇವರು ಕ್ರಿಸ್ತಪೂರ್ವ 276ರಲ್ಲಿ ಲಿಬಿಯಾದ ಗ್ರೀಕ್ ಕಾಲನಿಯಲ್ಲಿ ಜನಿಸ್ತಾರೆ. ಮುಂದೆ ಲಿಬಿಯಾ ಮತ್ತು ಅಥೇನ್ಸ್ ನಗರಗಳಲ್ಲಿ ಅಧ್ಯಯನ ಮಾಡಿ ಈಜಿಪ್ಟ್ ದೊರೆಯ ಆಹ್ವಾನದ ಮೇರೆಗೆ
ಅಲೆಕ್ಸಾಂಡ್ರಿಯಾಕ್ಕೆ ಇವ್ರು ಹೋಗ್ತಾರೆ. ಅಲೆಕ್ಸಾಂಡ್ರಿಯಾಕ್ಕೆ ಹೋಗಿ ಅಲ್ಲಿ ಗ್ರಂಥಪಾಲಕರಾಗ್ತಾರೆ. ಲೈಬ್ರರಿ ಗ್ರಂಥಪಾಲಕರಾಗಿ ತಮ್ಮ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ಅದು ಅಂದ್ರೆ ಯಾವುದು, ಗ್ರಂಥಪಾಲಕ ಅನ್ನೋದು ಆ ಅವಧಿಯಲ್ಲಿ ಒಂದು ಮಹಾನ್ ಗೌರವಾನ್ವಿತ ಹುದ್ದೆಯಾಗಿತ್ತು. ಗ್ರಂಥಪಾಲಕ ಅನ್ನೋದು ಅಂದ್ರೆ ಅದಕ್ಕೆ ಅಷ್ಟೊಂದು ಮಹತ್ವ ಇತ್ತು. ಏಕೆಂದ್ರೆ ಕೇವಲ ಆಗ ಜ್ಞಾನ ಸಂಪಾದನೆಯೇ ಅಂದಿನ ಮಾನವನ ಒಂದು ಪ್ರಮುಖ ಅಂಶವಾಗಿತ್ತು. ಆ ಜ್ಞಾನ ಸಂಪಾದನೆ ಯಾವ್ಯಾವ ಮೂಲದಿಂದ ಬರ್ತಾ ಅದೆಲ್ಲಾ ಮೂಲದಿಂದ ಅವ್ರು ಸ್ವೀಕಾರ ಮಾಡ್ತಿದ್ರು. ಆ ಎಲ್ಲಾ ಸ್ವೀಕಾರ ಮಾಡಲಿಕ್ಕೆ, ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಅವ್ರಿಗೆ ಕೃತಿಗಳ ಅಗತ್ಯ ಅಥವಾ ಒಂದು ಜ್ಞಾನ ಭಂಡಾರದ ಅಗತ್ಯ ಇರ್ತಿತ್ತು, ಲೈಬ್ರರಿ. ಹಾಗಾಗಿ ಅಂತಹ ಒಂದು ದೇವಸ್ಥಾನ, ದೇವಾಲಯ ಇದ್ದಂಗೆ ಗ್ರಂಥಾಲಯ, ಅಂತ ಗ್ರಂಥಾಲಯದಲ್ಲಿ ಇವರು ಗ್ರಂಥಪಾಲಕರಾಗಿದ್ದರು. ಹಾಗಾಗಿ ಗೌರವಾನ್ವಿತ ಹುದ್ದೆಯನ್ನ ಅವರು ಅಲಂಕರಿಸಿದ್ದರು. ಸುಮಾರು 40 ವರ್ಷಗಳ ಕಾಲ ಅಲೆಕ್ಸಾಂಡ್ರಿಯಾದಲ್ಲಿ ನೆಲೆಸಿದರು. ಆ ಅವಧಿಯೊಳಗ ಗ್ರಂಥಪಾಲಕರಾಗಿದ್ದಂಥ ಅವಧಿಯಲ್ಲಿ ಅನೇಕ ಗ್ರಂಥಗಳನ್ನು ಎರಾಟೋಸ್ಥೆನಸ್ ಅವರು ರಚಿಸ್ತಾರೆ. ಆದರೆ ದುರದೃಷ್ಟವಶಾತ್ ಆ ಎಲ್ಲಾ ಕೃತಿಗಳು ನಾಶವಾಗಿವೆ. ಇವರ ಪ್ರಕಾರ ಸಮಭಾಷಕ ವೃತ್ತದ ಸುತ್ತಳತೆಯನ್ನ ವೈಜ್ಞಾನಿಕವಾಗಿ ಮತ್ತು ಪ್ರಪ್ರಥಮವಾಗಿ ಅಳೆದಂಥವರು. ವೈಜ್ಞಾನಿಕ ರೀತಿಯಲ್ಲಿ ಸಮಭಾಷಕ ವೃತ್ತದ ಅಳತೆಯನ್ನ ಮಾಡಿದಂತಹ ಪ್ರಥಮ ಭೂಗೋಳ ಶಾಸ್ತ್ರಜ್ಞ ಅಂತೇಳಿ ಎರಾಟೋಸ್ಥೆನಸ್ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಜೊತೆಗೆ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರವನ್ನು ಸಹಿತ ತಿಳಿಯುವಲ್ಲಿ ಇವರು ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಪೃಥ್ವಿಯ ನಕ್ಷೆಯಲ್ಲಿ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಎಳೆಯಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ಅವಧಿಯಲ್ಲಿ ಅಕ್ಷಾಂಶ ಮತ್ತು ರೇಖಾಂಶಗಳ ಜಾಲಗಳ ಮೂಲಕ ಭೂನಕ್ಷೆಯನ್ನ, ಭೂಪಟವನ್ನ ರಚಿಸಲಿಕ್ಕೆ ಇವರು ಪ್ರಯತ್ನವನ್ನು ಮಾಡಿದ್ದಾರೆ. ತಮ್ಮ ಕೃತಿಗಳಲ್ಲಿ ಜನವಸತಿಯುಳ್ಳ ಭೂಭಾಗದ ವರ್ಣನೆಯನ್ನು ಮಾಡಿದ್ದಾರೆ. ಒಂದು ನಿರ್ಜನ ಪ್ರದೇಶ, ಇನ್ನು ಜನವಸತಿ ಪ್ರದೇಶ. ಇವರು ಜನವಸತಿಯುಳ್ಳ ಪ್ರದೇಶಗಳನ್ನ ವಿಸ್ತಾರವಾಗಿ, ಸವಿಸ್ತಾರವಾಗಿ ವಿವರಣೆಯನ್ನು ಮಾಡಿದ್ದಾರೆ. ಅಲ್ಲಿರುವಂತಹ ಒಂದು ಜನರ ಜೀವನ ಚಟುವಟಿಕೆಗಳು, ಅವರ ಉದ್ಯೋಗ, ಅಲ್ಲಿರುವಂತಹ ಪರಿಸರ ಹೇಗಿದೆ ಅನ್ನೋದನ್ನ ವಿವರಣೆಯನ್ನ ಮಾಡ್ತಾರೆ. ಹಾಗೂ ಎರಾಟೋಸ್ಥೆನಸ್ ಅವರು ಯುರೋಪ್, ಏಷ್ಯಾ ಮತ್ತು ಲಿಬಿಯಾ ಈ 3 ಖಂಡಗಳು ಉಷ್ಣ, ಸಂಶೀತೋಷ್ಣ ಮತ್ತು ಶೀತ ವಲಯಗಳಲ್ಲಿವೆ ಅನ್ನುವಂಥ ಪರಿಕಲ್ಪನೆಯನ್ನು ಸಹಿತ ಅವರು ಮಾಡ್ತಾರೆ. 3 ಖಂಡಗಳು 3 ಉಷ್ಣಾಂಶದ ವಲಯಗಳಲ್ಲಿ ಬರುವುದನ್ನ ಇವರು ಅಧ್ಯಯನವನ್ನ ಮಾಡ್ತಾರೆ. ಉಷ್ಣ ವಲಯ, ಸಂಶೀತೋಷ್ಣ ವಲಯ, ಶೀತ ವಲಯ ಎಂದು ಹೇಳ್ತೀವಲ್ಲ, ಈ ಒಂದು ಪರಿಕಲ್ಪನೆ ಅದೇ ಕಾಲದಲ್ಲಿ, ಗ್ರೀಕರ ಕಾಲದಲ್ಲಿ ಎರಾಟೋಸ್ಥೆನಸ್ ಅವರಿಗೆ ಇತ್ತು. ಹಾಗಾಗಿ ಈ 3 ಖಂಡಗಳು, ಯುರೋಪ್, ಏಷ್ಯಾ ಮತ್ತು ಲಿಬಿಯಾ ಖಂಡಗಳು ಯಾವ್ಯಾವ ಪ್ರದೇಶದಲ್ಲಿ ಬರ್ತವೆ ಎನ್ನುವ ವಿವರಣೆಯನ್ನ ಎರಾಟೋಸ್ಥೆನಸ್ ನೀಡಿದ್ದಾರೆ. ಮುಂದೆ ಇವರು ಕ್ರಿಸ್ತ ಪೂರ್ವ 195ರಲ್ಲಿ ಕೂಡರಾಗ್ತಾರೆ, ಕಣ್ಣು ಕಳ್ಕೊಂಡ್ಬಿಡ್ತಾರೆ. ಅದರಿಂದ ಮನನೊಂದು ಉಪವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಹಾಗಾಗಿ ಮುಂದೆ ಕ್ರಿಸ್ತ ಪೂರ್ವ 194 ಅಂದ್ರೆ ಇವರ ದೃಷ್ಟಿಯನ್ನು ಕಳೆದುಕೊಂಡ ಮೇಲೆ ಉಪವಾಸ ಮಾಡಿ 1 ವರ್ಷದ ತರುವಾಯ ತಮ್ಮ 82ನೇ ವಯಸ್ಸಿನಲ್ಲಿ ಅಸುನೀಗುತ್ತಾರೆ. ಇದು ಎರಾಟೋಸ್ಥೆನಸ್ ಅವರ ಒಂದು ಮಹಾನ್ ಕೊಡುಗೆ ಪ್ರಾಚೀನ ಕಾಲದಲ್ಲಿ ಭೌಗೋಳಿಕ ಜ್ಞಾನದ ಪ್ರಗತಿಯಲ್ಲಿ. ಇವರ ತರುವಾಯ ಬರೋರು ಹಿಪ್ಪಾರ್ಕಸ್ ಖಗೋಳ ವಿಜ್ಞಾನಿ ಮತ್ತು ಗಣಿತಶಾಸ್ತ್ರಜ್ಞರಾಗಿದ್ದಾರೆ. ಇವರಿಗೆ ಖಗೋಳಶಾಸ್ತ್ರದ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು. ಆ ಖಗೋಳ ವಿಜ್ಞಾನವನ್ನು ಅಧ್ಯಯನ ಮಾಡಲಿಕ್ಕೆ ಗಣಿತೀಯ ಅಂಶಗಳು ಬೇಕಾಗ್ತವೆ, ಗಣಿತಶಾಸ್ತ್ರ ಸಹಾಯ ಬೇಕಾಗ್ತದೆ, ಲೆಕ್ಕಾಚಾರ ಮಾಡಬೇಕಾಗ್ತದೆ. ಹಾಗಾಗಿ ಖಗೋಳ ವಿಜ್ಞಾನ ಮತ್ತು ಗಣಿತಶಾಸ್ತ್ರ ಇವೆರಡು ಪರಸ್ಪರ ಸಂಬಂಧವನ್ನು ಹೊಂದಿರುವಂತಹ ಅಂಶಗಳನ್ನಾಗಿ ಅವರು ಪರಿಗಣಿಸ್ತಾರೆ. ಇವರು ವರ್ಷದ ಅವಧಿ ಮತ್ತು ವಿಷುವತ್ ಸಂಕ್ರಾಂತಿಗಳನ್ನ ನಿಖರವಾಗಿ ಗುರುತಿಸಿದ್ದಾರೆ. ವರ್ಷದ ಅವಧಿ ಅಂದ್ರೆ ಒಂದು ವರ್ಷದೊಳಗ ಯಾವ್ಯಾವ ಅವಧಿಗಳು ಕಂಡು ಬರ್ತವೆ. ಆಮೇಲೆ ವಿಷುವತ್ ಸಂಕ್ರಾಂತಿಗಳು 2 ಅವಧಿಗಳನ್ನು ಕಂಡು ಬರ್ತವೆ, ಸಂಕ್ರಾಂತಿಗಳು. ಆ 2 ಅವಧಿಗಳ ಬಗ್ಗೆ ವಿವರವನ್ನ ಹಿಪ್ಪಾರ್ಕಸ್ ಅಂದು ನಿಖರವಾಗಿ ನೀಡಿದ್ದಾರೆ. ಮುಂದೆ 5 ತಿಂಗಳಿಗೊಮ್ಮೆ ಚಂದ್ರಗ್ರಹಣ ಮತ್ತು 7 ತಿಂಗಳಿಗೊಮ್ಮೆ ಸೂರ್ಯಗ್ರಹಣ ಸಂಭವಿಸುತ್ತದೆ ಎನ್ನುವಂತ ಒಂದು ಕಲ್ಪನೆಯನ್ನ ಇವರು ಹೊಂದಿದ್ದಾರೆ. ಪ್ರತಿ 5 ತಿಂಗಳಿಗೊಮ್ಮೆ ಚಂದ್ರಗ್ರಹಣವಾಗ್ತದೆ, ಮುಂದೆ 7 ತಿಂಗಳಿಗೊಮ್ಮೆ ಸೂರ್ಯಗ್ರಹಣವಾಗ್ತದೆ ಅನ್ನುವಂತಹ ಕಲ್ಪನೆ ಹಿಪ್ಪಾರ್ಕಸ್ ಅವರದ್ದಾಗಿತ್ತು. ಇವರು ಸಹಿತ ಅಲೆಕ್ಸಾಂಡ್ರಿಯಾದಲ್ಲಿ ಎರಾಟೋಸ್ಥೆನಸ್ ನಂತರ ಗ್ರಂಥಪಾಲಕರಾಗಿದ್ದರು. ಎರಾಟೋಸ್ಥೆನಸ್ ತೀರಿ ಹೋದ ತರುವಾಯ ಹಿಪ್ಪಾರ್ಕಸ್ ಅಲ್ಲಿನ ಲೈಬ್ರರಿಯಲ್ಲಿ ಗ್ರಂಥಪಾಲಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಅವಧಿಯಲ್ಲಿ ನಕ್ಷಾಶಾಸ್ತ್ರವನ್ನ ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಗ್ರಂಥಾಲಯದಲ್ಲಿ ಇಟ್ಟುಕೊಂಡು ಅಧ್ಯಯನ ಮಾಡ್ತಾ ನಕ್ಷಾಶಾಸ್ತ್ರವನ್ನ ಇವರು ಅಭಿವೃದ್ಧಿಪಡಿಸಿದರು. ಜೊತೆಗೆ ಪ್ರಥಮ ಬಾರಿಗೆ ವೃತ್ತವನ್ನ 360 ಡಿಗ್ರಿಗಳಾಗಿ ವಿಭಾಗಿಸಿದ್ದಾರೆ. 360 ಡಿಗ್ರೀಸ್ ವೃತ್ತ, ಅದನ್ನ ಪ್ರಥಮ ಬಾರಿಗೆ ವಿಭಾಗಿಸಿದವರು ಹಿಪ್ಪಾರ್ಕಸ್ ಅವರು. ಇನ್ನು ಇವರು ವಿಶ್ವ ವೃತ್ತವು
ಮಹಾವೃತ್ತವಾಗಿದೆ. ಅದು ಭೂಮಿಯನ್ನ ಎರಡು ಸಮಭಾಗಗಳಾಗಿ ವಿಂಗಡಿಸ್ತದೆ ಅನ್ನುವಂತಹ ಜ್ಞಾನವನ್ನು ನೀಡಿದೆ. ವಿಶ್ವವೃತ್ತ, ಪೃಥ್ವಿ, 0 ಡಿಗ್ರಿ ಅಕ್ಷಾಂಶ, ಇದೇ ವಿಶ್ವವೃತ್ತ. ಇದನ್ನು ನಾವು ಸಮಭಾಜಕ ವೃತ್ತ ಅಂತ ಕರಿತೇವೆ. ಸಮಭಾಜಕ ಅಂತಂದ್ರೆ ಭೂಮಿಯನ್ನ ಎರಡು ಸಮಾನವಾದ ಭಾಗಗಳನ್ನಾಗಿ ವಿಭಾಗಿಸ್ತದೆ. ಇದನ್ನ ಹಿಪ್ಪಾರ್ಕಸ್ ಕ್ರಿಸ್ತಪೂರ್ವದಲ್ಲಿಯೇ ತಿಳಿಸಿದ್ದಾರೆ. ಇದು ವಿಶಾಲವಾಗಿ ಅಥವಾ ದೊಡ್ಡದಾಗಿರುವಂತಹ ಒಂದು ಅಕ್ಷಾಂಶ ಅನ್ನೋದನ್ನ ಇವರು ಹೇಳ್ತಾರೆ. ಇನ್ನ ಧ್ರುವಗಳ ಕಡೆಗೆ ಹೋದಂತೆ ಅಕ್ಷಾಂಶಗಳು ಚಿಕ್ಕದಾಗ್ತಾ ಹೋಗ್ತವೆ ಅಂತ ಹೇಳ್ತಾರೆ. ಅದು ನಿಜ. ಏಕೆಂದ್ರೆ ಭೂಮಿ ಗೋಲಾಕಾರವಾಗಿದ್ದು ಉತ್ತರ ಮತ್ತು ದಕ್ಷಿಣಕ್ಕೆ ಹೋದಂಗಿಲ್ಲ, ಗೋಲಾಕಾರವಾಗಿರೋದ್ರಿಂದ ಅದರ ಗಾತ್ರ ಚಿಕ್ಕದಾಗ್ತಾ ಹೋಗ್ತದೆ. ಇದು ಮಹಾವೃತ್ತ ಅಂದ್ರೆ ಅತ್ಯಂತ ದೊಡ್ಡ ವೃತ್ತ, ವಿಶ್ವವೃತ್ತ. ಇದು 0 ಡಿಗ್ರಿ ಸಮಭಾಜಕ ವೃತ್ತ. ಇಲ್ಲಿಂದ ನಾವು ಧ್ರುವಗಳ ಕಡೆಗೆ ಹೋದಂತೆ ಅಕ್ಷಾಂಶಗಳೇನಾಗ್ತಾ ಹೋಗ್ತವೆ, ಚಿಕ್ಕದಾಗ್ತಾ ಹೋಗಿ ಅಂತ್ಯವಾಗಿ ಒಂದು ಪಾಯಿಂಟ್ ರೂಪದಲ್ಲಿ ಕಂಡು ಬರ್ತದೆ ಧ್ರುವಕ್ಕೆ ಹೋದಾಗ. ಇದನ್ನ ಹಿಪ್ಪಾರ್ಕಸ್ ತಮ್ಮ ಅವಧಿಯಲ್ಲಿ, ಗ್ರೀಕರ ಅವಧಿಯಲ್ಲಿ ತಿಳಿಸಿದ್ದಾರೆ. ಇವರು ಸ್ಟೀರಿಯೋಗ್ರಾಫಿಕ್ ಮತ್ತು ಆರ್ಥೋಗ್ರಾಫಿಕ್ ಆಗಲಿ ಹೇಳಿದಂಗ ಆ ಎರಡೂ ಒಂದು ನಕ್ಷಾತ್ರ ಕ್ಷೇಪಗಳನ್ನ ರಚನೆ ಮಾಡುವಂತ ವಿಧಾನವನ್ನ ತಿಳಿಸಿಕೊಟ್ಟಿದ್ದಾರೆ. ಈ ಪ್ರಕ್ಷೇಪಗಳನ್ನ ಹೇಗೆ ರಚನೆ ಮಾಡಬೇಕನ್ನುವಂಥ ವಿಧಾನ, ಕನ್ಸ್ಟ್ರಕ್ಷನ್, ನಿಮ್ಗೆ ಒಂದು ಪ್ರಾಕ್ಟಿಕಲ್ ಬರ್ತಾ ಆ ಕನ್ಸ್ಟ್ರಕ್ಷನ್ ಅನ್ನ ಹಿಪ್ಪಾರ್ಕಸ್ ಅಂದು ತಿಳಿಸಿದ್ದಾರೆ. ಕೊನೆಯದಾಗಿ ಕ್ಯಾಸಿಡೋನಿಯಸ್, ಇವರು ಒಬ್ಬ ಪ್ರಮುಖ ಗ್ರೀಕ್ ಭೂಗೋಳ ಶಾಸ್ತ್ರಜ್ಞರು. ಇವರೊಬ್ಬ ಇತಿಹಾಸಕಾರರು ಮತ್ತು ಭೌತಿಕ ಭೂಗೋಳ ಶಾಸ್ತ್ರಜ್ಞರು, ಫಿಸಿಕಲ್ ಜಿಯೋಗ್ರಫರ್, ಪ್ರಾಕೃತಿಕ ಭೂಗೋಳ ಶಾಸ್ತ್ರವನ್ನ ಅಭಿವೃದ್ಧಿಪಡಿಸಿದವರು ಮತ್ತು ಇತಿಹಾಸಕಾರರು ಸಹಿತ ಇವರಾಗಿದ್ದಾರೆ. ಇವರು ಸ್ಪೇನಿನ ಪ್ರಾಚೀನ ಬಂದರು ನಗರವಾದ ಗಡೆಸ್ನಲ್ಲಿ ಉಬ್ಬರವಿಳಿತಗಳ ಅನ್ವೇಷಣೆಯನ್ನು ಮಾಡಿದರು. ಸ್ಪೇನಿನಲ್ಲಿ ಪ್ರಾಚೀನ ಬಂದರು ಗಡೆಸ್ ಅನ್ನುವಂಥದ್ದು, ಆ ದಂಡೆಯಲ್ಲಿ ಉಬ್ಬರವಿಳಿತಗಳನ್ನು ಬರುವುದನ್ನು, ಅದು ನೀರಿನ ಮಟ್ಟ ಏರೋದು ಇಳಿದನ್ನು ಕಂಡು ಉಬ್ಬರವಿಳಿತಗಳ ಬಗ್ಗೆ ಅನ್ವೇಷಣೆಯನ್ನು ಮಾಡಿದಂತಹ ಪ್ರಥಮ ವ್ಯಕ್ತಿ ಪಾಸಿಡೋನಿಯಸ್. ಜೊತೆಗೆ ಪ್ರಪಂಚದ ಪೂರ್ವದಲ್ಲಿ ಭಾರತ ಇದೆ ಅಂತ ಇವರು ತಿಳಿಸಿದ್ದಾರೆ. ಪ್ರಪಂಚದ ಪೂರ್ವದಲ್ಲಿ ಭಾರತ ಇದೆ, ನಾವು ಭಾರತ ಪೌರ್ವಾತ್ಯ ರಾಷ್ಟ್ರ ಇದೆ. ಅದನ್ನ ಅದೇ ಅವಧಿಯೊಳಗ ಕ್ರಿಸ್ತಶಕ 135ರಿಂದ 150 ಪಾಸಿಡೋನಿಯಸ್ ಅವರ ಒಂದು ಅವಧಿ. ಆ 130ರಿಂದ 150 ಅವಧಿಯಲ್ಲಿಯೇ ಭಾರತವು ಪೂರ್ವಕ್ಕೆ ಇದೆ ಅನ್ನೋದನ್ನ ಅವರು ಮನಗಂಡಿದ್ದರು. ಜೊತೆಗೆ ಅಟ್ಲಾಂಟಿಕ್ ಸಾಗರದಲ್ಲಿ ಪಶ್ಚಿಮಕ್ಕೆ 7000 ಮೈಲು ದಾಟಿದ ನಂತರ ಭಾರತದ ಪೂರ್ವ ತೀರ ದೊರೀತದೆ ಅನ್ನುವಂಥ ಒಂದು ಅಂದಾಜನ್ನು ಸಹಿತ ಅವರು ಮಾಡಿದ್ದರು. ಹಾಗಾದರೆ ನಮ್ದು ಪೌರ್ವಾತ್ಯ ರಾಷ್ಟ್ರ ಆಗಲಿ ಹೇಳಿರಲ್ಲ, ಅದು ನಿಜಾನೇ. ಈ ಒಂದು ಅಂಶವನ್ನ ಪಾಸಿಡೋನಿಯಸ್ ಹೇಳಿದರು. ಅವ್ರು ಏನ್ ಹೇಳ್ತಾರೆ, ಅಟ್ಲಾಂಟಿಕ್ ಸಾಗರದೊಳಗ ಪಶ್ಚಿಮಕ್ಕೆ ಹೋದ್ರ ಹಾಗಾದ್ರೆ ಭಾರತ ಪೂರ್ವಕ್ಕಿದೆ. ಇನ್ನು ಈ ಕಡೆ ಅಟ್ಲಾಂಟಿಕ್ ಸಾಗರದೊಳಗ 7000 ಮೈಲು ಹೋದ್ರ ಅಲ್ಲಿ ಭಾರತ ತೀರ ಪ್ರದೇಶ ಕಂಡು ಬರ್ತದೆ ಅನ್ನುವಂಥ ಒಂದು ಅಂದಾಜನ್ನ ಪಾಸಿಡೋನಿಯಸ್ ಅವರು ಮಾಡಿದ್ದಾರೆ. ಹೀಗೆ ಇವರಲ್ಲದೆ ಇನ್ನೂ ಅನೇಕ ಶಾಸ್ತ್ರಜ್ಞರು ಕಂಡು ಬರ್ತಾರೆ. ಆ ಎಲ್ಲಾ ಶಾಸ್ತ್ರಜ್ಞರಲ್ಲಿ ಇವರು ಅತ್ಯಂತ ಮಹತ್ವದ ಸ್ಥಾನವನ್ನ ಹೊಂದಿದವರು. ಅವರು ತಮ್ಮ ಕೃತಿಗಳ ಮೂಲಕ, ತಮ್ಮ ವಿವರಣೆಯ ಮೂಲಕ, ಸ್ವಯಂ ವಿವೀಕ್ಷಣಾ ವಿವರಣೆಯ ಮೂಲಕ ಭೌಗೋಳಿಕ ಜ್ಞಾನವನ್ನ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಹೀಗೆ ಪ್ರಾಚೀನ ಭೂಗೋಳ ಶಾಸ್ತ್ರದ ಅಭಿವೃದ್ಧಿಯಲ್ಲಿ ಗ್ರೀಕರ ಕೊಡುಗೆ ಏನು ಅನ್ನೋದನ್ನ ನಾವು ಈ ಮೂಲಕ